ಯೋಗೀಶ್ವರರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿ ಜಯಮ್ಮನವರಿಗೆ ವಂದಿಸುತ್ತಾ, PSSM ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ಚಕ್ರವರ್ತಿ ವಿವಿಧ ರಾಘವರಾವುಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿದ್ದಾರೋ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಭಗವಂತ ಪರಿಸರದಲ್ಲಿ ವಂದಿಸುತ್ತಾ, ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಹಿಂಗೇಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವು ಮರಣಿಸುವ ಮುಂಚೆಯೇ ಮರಣಿಸಬೇಕು, ಮರಣಿಸುವ ಮುಂಚೆಯೇ ಮರಣಿಸಬೇಕು ಅನ್ನುವ ವಿಷಯವನ್ನ ಇನ್ನೂ ಆಳವಾಗಿ ನೋಡ್ತಾ ಇದ್ವಿ. ಅಂದ್ರೆ ಸಾವಿನ ನಂತರದ ನಮ್ಮ ಜೀವನವನ್ನ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ವಾ. ಯಾಕೆಂದ್ರೆ ಅದು ಬಹಳ ಮುಖ್ಯ. ನಾವು ಇದ್ದಾಗ ಏನಾಗ್ತದೆ, ಆಮೇಲೆ ಏನಾಗ್ತದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಯಾಕೆಂದ್ರೆ ಆಮೇಲೆ ಏನಾಗ್ತದೆ ಅನ್ನೋದು ಕೂಡ ಬಹಳ ಬಹಳ ವಿಷಯಗಳಿದ್ದಾವೆ, ಬಹಳಷ್ಟು ತಿಳ್ಕೊಳ್ಬೇಕು. ಸುಮ್ಮನೆ ಸತ್ತು ಹೋದ ನಂತರ ಮೇಲಕ್ಕೆ ಹೋಗ್ತೇವೆ, ಯಾವುದೋ ಲೋಕಕ್ಕೆ ಹೋಗ್ತೇವೆ, ಅಲ್ಲಿ ಎಷ್ಟೋ ದಿನ ಇರ್ತೇವೆ, ಪುನಃ ಭೂಮಿಗೆ ಬರ್ತೇವೆ ಅಂತ ಅಷ್ಟೇ ತಿಳ್ಕೊಂಡ್ರಲ್ಲ. ಎಲ್ಲಿಗೆ ಹೋಗ್ತೇವೆ, ಏನಾಗ್ತೇವೆ, ಏನ್ ಮಾಡಿದ್ರೆ ಏನಾಗ್ತದೆ ಅನ್ನುವುದನ್ನು ಕೂಡ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಕಡ್ಡಾಯವಾಗಿ ಅವುಗಳ ಬಗ್ಗೆ ನಾವು ಆಲೋಚಿಸಿ, ಭೂಮಿಯ ಮೇಲೆ ನಾವು ಪುರುಷ ಆಗಿದ್ರು ಸ್ತ್ರೀ ಆಗಿದ್ರು ಕೂಡ ಶರೀರ ಬಿಟ್ರೆ ಎಲ್ಲರೂ ಕೇವಲ ಆತ್ಮಗಳೇ. ಪುರುಷ ಆತ್ಮ ಸ್ತ್ರೀ ಆತ್ಮ ಅಂತ ಯಾವುದೂ ಇಲ್ಲ, ಆತ್ಮಗಳೇ. ದೇಹ ಮಾತ್ರ ಪುರುಷ ಸ್ತ್ರೀ. ಹಾಗೆಯೇ ಯಾರಾದರೂ ಸರಿ, ಶರೀರ ಇರುವವರೆಗೆ ಮಾತ್ರ ಅವನು ಪುರುಷ, ಅವನು ಸ್ತ್ರೀ, ಅಥವಾ ಅವನು ಈ ಕುಲಕ್ಕೆ ಸೇರಿದವನು, ಅವನು ಈ ಜಾತಿಗೆ ಸೇರಿದವನು, ಅವನು ಈ ಮತಕ್ಕೆ ಸೇರಿದವನು, ಅವನು ಈ ದೇಶಕ್ಕೆ ಸೇರಿದವನು, ಅವನು ಈ ಭಾಷೆಗೆ ಸೇರಿದವನು. ಹೀಗೆ ಅವನ ಎಲ್ಲ ಈ ಲೌಕಿಕ ಗುರುತುಗಳೇನಿದೆ ಅವೆಲ್ಲವೂ ಕೇವಲ ಈ ದೇಹ ಇರುವವರೆಗೆ ಆ ದೇಹಕ್ಕೆ ಸಂಬಂಧಪಟ್ಟದ್ದೇ ಹೊರತು ಆತ್ಮಕ್ಕೆ ಅಲ್ಲ. ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಶರೀರ ಇರುವವರೆಗೂ ಅಷ್ಟೇ. ಆದ್ದರಿಂದ ಶರೀರದ ಬಗ್ಗೆ ಆಲೋಚಿಸಬಾರದು. ನಾವು ಆತ್ಮಗಳಾಗಿರುವುದರಿಂದ ಆತ್ಮದ ಬಗ್ಗೆಯೇ ಆಲೋಚಿಸಬೇಕು. ನಮ್ಮದು ಆತ್ಮ ಅಂದಮೇಲೆ ಭೂಮಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದ, ಭೂಮಿ ಆತ್ಮಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಭೂಮಿ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಯಾಕೆ? ಭೂಮಿ ಯಾವುದರಿಂದ ಆಗಿದೆ? ಪಂಚಭೂತಗಳಿಂದಾಗಿ. ಈ ಶರೀರ ಯಾವುದರಿಂದ ಆಗ್ತದೆ? ಪಂಚಭೂತಗಳಿಂದ ಆಗ್ತದೆ. ಹಾಗಾಗಿ ಈ ಶರೀರ ಭೂಮಿಗೆ ಸೇರಿದ್ದೇ ಹೊರತು ನಾವು ಭೂಮಿಗೆ ಸೇರಿದವರಲ್ಲ. ನಾವು ಯಾರಿಗೆ ಸೇರಿದವರು? ಸತ್ಯಲೋಕಕ್ಕೆ ಸೇರಿದವರು. ಹಾಗಾಗಿ ಭೂಮಿ ಎಂಬುದು ನಮಗೆ ಪರಲೋಕವೇ ಹೊರತು ಇದು ನಮಗೆ ಇಹಲೋಕ ಅಲ್ಲ. ಇದು ನಮ್ಮ ಲೋಕ ಅಲ್ಲ, ಇದು ನಮ್ಮ ಸ್ವಂತ ಲೋಕ ಅಲ್ಲ. ನಮ್ಮ ಸ್ವಂತ ಲೋಕ ಎಲ್ಲಿದೆ? ಮೇಲಿದೆ. ಆ ಸ್ವಂತ ಲೋಕವನ್ನು ನಾವು ಹೋಗಿ ಸೇರ್ಕೊಳ್ಬೇಕಾಗಿದೆ. ಪರಲೋಕಗಳೇ ನಮ್ಮ ಸ್ವಂತ ಲೋಕಗಳು. ಹಾಗಾಗಿ ಆತ್ಮಗಳಾದ ನಾವು ಇರುವುದು ಇಲ್ಲಿ ಅಲ್ಲ, ಪರಲೋಕಗಳಲ್ಲಿ. ಪರಲೋಕದಲ್ಲಿ ಇರಬೇಕು ನಾವು. ಹಾಗಾಗಿ ನಾವು ಭೂಲೋಕದಿಂದ ಅಲ್ಲಿಗೆ ಹೋಗೋದಲ್ಲ, ಅಲ್ಲಿಂದ ಇಲ್ಲಿಗೆ ಬಂದವರು. ಮೇಲಿನ ಲೋಕಗಳಿಂದ ಇಲ್ಲಿಗೆ ಬಂದಿದ್ದೇವೆ. ಏನಕ್ಕೆ? ಸಾಧನೆ ಮಾಡ್ಕೊಂಡು ಹೋಗ್ಲಿಕ್ಕಾಗಿ. ಸಾಧನೆ ಮಾಡ್ಕೊಂಡು ಹೋಗುವುದನ್ನ ಬಿಟ್ಟು ಬೇರೆಯದನ್ನ ಮಾಡ್ತಾ, ಈ ಲೌಕಿಕವಾದದರ ಕಡೆಗೆ ಗಮನವನ್ನು ಕೊಡ್ತಾ ನಾವು ಸಮಯವನ್ನು ವ್ಯರ್ಥ ಮಾಡಿದ್ವಿ ಅಂತಾದ್ರೆ ನಮ್ಮ ಜನ್ಮವೇ ವ್ಯರ್ಥವಾಗಿರುತ್ತದೆ. ಪ್ರತಿಯೊಬ್ಬರೂ ಕೂಡ ಕೆಲವು ಅನುಭವಗಳನ್ನ ಹೊಂದಲಿಕ್ಕಾಗಿ, ಅವುಗಳ ಮೂಲಕ ಪಾಠಗಳನ್ನ ಕಲಿತುಕೊಳ್ಳುವುದಕ್ಕಾಗಿ, ಧ್ಯಾನ ಸಾಧನೆ ಮಾಡಲು, ಸ್ವಲ್ಪ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಈ ಭೂಮಿಗೆ ಬಂದಿರ್ತಾರೆ ಅಷ್ಟೇ ಹೊರತು ಭೂಮಿ ಎನ್ನುವುದು ನಮ್ಮ ನಿಜವಾದ ಜಾಗ ಅಲ್ಲ, ನಿಜವಾದ ಸ್ವಂತ ಪ್ರದೇಶ ಅಲ್ಲ. ಅದೇ ರೀತಿ ನಮ್ಮ ಬಳಿ ಇರುವಂತವುಗಳೆಲ್ಲವೂ ನಮ್ಮ ಸ್ವಂತವುಗಳಲ್ಲ. ಇಲ್ಲಿ ಇರುವವರೆಲ್ಲ ನಮ್ಮವರು. ಇವೆಲ್ಲವೂ ಇಲ್ಲಿ ಇರುವವರಿಗೆ ಮಾತ್ರವೇ ಹೊರತು ಯಾವಾಗ ನಾವು ಶರೀರವನ್ನ ಬಿಡುತ್ತೀವೋ, ಭೂಮಿಯ ಮೇಲೆ ಇರುವ ಯಾವುದಾದರೊಂದಿಗೂ ಸಹ ಸಂಬಂಧ ಇರೋದಿಲ್ಲವೋ, ಎಲ್ಲವನ್ನ ಬಿಟ್ಟು ಮೇಲೆ ಹೊರಟು ಹೋಗಬೇಕಾಗ್ತದೆ. ಈ ವಿಷಯವನ್ನು ನಾವು ಯಾವಾಗಲೂ ಜಾಗೃತವಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ಪರಲೋಕವೇ ನಮ್ಮ ಸ್ವಂತ ಲೋಕವೇ ಹೊರತು ಭೂಲೋಕ ನಮ್ಮ ಸ್ವಂತ ಲೋಕ ಅಲ್ಲ.
ಅಲ್ಲಿ ನಮ್ಮ ಬೆಳವಣಿಗೆ, ಪ್ರಗತಿ, ಶ್ರೇಷ್ಠತೆ ಎಲ್ಲವೂ ಇರ್ತದೆ. ಆದ್ದರಿಂದ ಭೂಮಿಯ ಮೇಲೆ ಇರುವ ಶ್ರೇಷ್ಠತೆ ನಿಜವಾದ ಶ್ರೇಷ್ಠತೆ ಅಲ್ಲ. ಮೇಲಿನ ಲೋಕಗಳಲ್ಲಿ ನಾವು ಶ್ರೇಷ್ಠತೆಯನ್ನು ಪಡಿಬೇಕು, ಅದು ಶಾಶ್ವತವಾದದ್ದು. ಈ ಭೂಮಿಯ ಮೇಲೆ ಶ್ರೇಷ್ಠತೆಗಾಗಿ ಹೋರಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ನಾನು CM ಆಗಬೇಕು, PM ಆಗಬೇಕು, ಶ್ರೇಷ್ಠ ವ್ಯಕ್ತಿ ಆಗಬೇಕು. ಭೂಮಿಯ ಮೇಲೆ ಎಷ್ಟು ದಿನಗಳು ಇದ್ರೂ ಕೂಡ ಅಲ್ವಾ, ಅದು ಇರುವವರಿಗೆ ಅಷ್ಟೇ. ಆದರೆ ಆ CM, PM ಏನೇ ಆಗ್ಲಿ, ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಪಡೆದರೂ ದೇಹ ಬಿಟ್ಟ ಮೇಲೆ ಏನದು? ಅದೊಂದು ಆತ್ಮ ಅಷ್ಟೇ. ಆತ್ಮ ತಾನು ಬದುಕಿದಾಗ ಏನು ಮಾಡಿದನೋ ಅದಕ್ಕೆ ಸಂಬಂಧಿಸಿದ ಹಾಗೆ ತನ್ನ ಮುಂದಿನ ಗತಿ ಇರ್ತದೆ ಹೊರತು, ಅವನಿಲ್ಲಿ CM ಆಗಿದ್ದ ಅಂತೇಳಿ ಅವನಿಗೇನು ಮೇಲೆ ವಿಶೇಷವಾದ ಏನಿರೋದಿಲ್ಲ. ವಿಶೇಷವಾದ ಅವನಿಗೆ ಏನು ಟ್ರೀಟ್ಮೆಂಟ್ ಇರೋದಿಲ್ಲ. ಹಾಗಾಗಿ ಆ ಭೋಗ ಕೆಲವು ದಿನಗಳು ಮಾತ್ರ. ಅದನ್ನು ನೋಡಿಕೊಂಡು ಬೀಗುವುದು ಅಲ್ಲ. ಮೇಲಿನ ಲೋಕಗಳಲ್ಲಿ ಹೊಂದಿದ ಹಿರಿಮೆಯೇ ಶಾಶ್ವತವಾದದ್ದು. ಅದನ್ನು ಹೊಂದಬೇಕು. ನಾನು ಏನು ಸ್ವರ್ಗವನ್ನ ಹೊಂದುವುದು ಅಲ್ಲ, ನರಕವನ್ನು ಹೊಂದುವುದಲ್ಲ, ಜನರ ಲೋಕವನ್ನು ದಾಟಲಿಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಆದರೆ ಇವತ್ತು ಜ್ಞಾನವನ್ನ ಹೇಳುವವರು ಅಥವಾ ವೇದ ಶಾಸ್ತ್ರ ಪುರಾಣಗಳನ್ನ ಓದಿದಂತಹ ಪಂಡಿತರು ಏನ್ ಹೇಳ್ತಾರೆ? ಏನ್ ಹೇಳ್ಕೊಡ್ತಾರೆ? ಪುಣ್ಯ ಮಾಡಿ, ಪುಣ್ಯ ಕೆಲಸಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಸಂಕಲ್ಪಗಳನ್ನ ಮಾಡಿಸ್ತಾರೆ. ಸ್ವರ್ಗ ಎಂಬುದು ಜನರ ಲೋಕಗಳಿಗಿಂತ ಕೆಳಗಿನ ಲೋಕ. ಆದ್ದರಿಂದ ಸ್ವರ್ಗ ಲೋಕವನ್ನ ನಾವು ದಾಟಬೇಕು. ಸ್ವರ್ಗಕ್ಕೆ ಹೋಗಿ ವಾಪಸ್ ಬರೋದಲ್ಲ, ಅಥವಾ ಸ್ವರ್ಗಕ್ಕೆ ಹೋಗಲಿಕ್ಕಾಗಿ ಈಗ ಕರ್ಮಗಳನ್ನ ಮಾಡುವುದಲ್ಲ. ನರಕಕ್ಕೂ ಹೋಗಬಾರದು, ಸ್ವರ್ಗಕ್ಕೂ ಹೋಗಬಾರದು. ಆ ಎರಡು ಲೋಕಗಳನ್ನ ದಾಟಿ, ಜನರ ಲೋಕವನ್ನ ದಾಟಿ ಮೇಲಿರುವಂತಹ ಮಹಾಲೋಕ, ತಪೋಲೋಕ, ಸತ್ಯಲೋಕಗಳನ್ನ ಹೋಗಿ ಸೇರಿಕೊಳ್ಳುವ ಪ್ರಯತ್ನ ಮಾಡಬೇಕು. ಜನರ ಲೋಕಕ್ಕಿಂತ ಮೇಲಿರುವ ಲೋಕಕ್ಕೆ ಸೇರಿಕೊಂಡ್ರೂ ನಾವು ಶ್ರೇಷ್ಠರೇ. ಹಾಗಂತ ಹೇಳಿ ಅಲ್ಲಿಗೆ ಮುಗಿಲಿಲ್ಲ. ಕೊನೆ ಎಲ್ಲಿಗೆ? ಸತ್ಯ ಲೋಕದವರೆಗೂ ಹೋಗುವವರೆಗೂ ನಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು. ನಾವೀಗ ಒಂದ್ ವೇಳೆ ಜನರ ಲೋಕವನ್ನೇ ದಾಟಿಲ್ಲ, ಒಂದೇ ಸರಿ ಸತ್ಯ ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಜನರ ಲೋಕವನ್ನ ದಾಟಿ ಮಹಾಲೋಕಕ್ಕಾದ್ರೂ ಹೋಗ್ಬೇಕು, ಇಲ್ಲ ತಪೋಲೋಕಕ್ಕಾದ್ರೂ ಹೋಗ್ಬೇಕು. ಏಕೆಂದ್ರೆ ಆಮೇಲೆ ಅವನು ದಾಟ್ತಾನೆ. ಹೇಗೆ ದಾಟ್ತಾನೆ ಅಂದ್ರೆ, ಮತ್ತೆ ಪುನಃ ಒಳ್ಳೆಯ ಜನ್ಮಗಳನ್ನ ತಗೊಂಡು ಬಂದು ಇಲ್ಲಿ ಬೋಧನೆಯನ್ನು ಮಾಡಿ ಮತ್ತೆ ತನ್ನ ಜ್ಞಾನವನ್ನ ಹೆಚ್ಚು ಮಾಡಿಕೊಂಡು ಏನ್ ಮಾಡ್ತಾನೆ? ಸತ್ಯಲೋಕವನ್ನು ಹೋಗಿ ಸೇರ್ತಾನೆ. ಆದ್ರೆ ಅವನು ಮತ್ತೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಜನ್ಮ ಇರ್ತದೆ, ಆದ್ರೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಹಾಗಾಗಿ ಸತ್ಯ ಲೋಕದವರೆಗೂ ನಮಗೆ ಒಂದೇ ಸಾರಿ ಹೋಗೋ ಅವಶ್ಯಕತೆ ಸಿಗದೇ ಇದ್ರೂ, ಆಗದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಜನರ ಲೋಕವನ್ನ ದಾಟಿ ಮಹಾಲೋಕಕ್ಕಾದ್ರೂ ಸೇರ್ಕೊಳ್ಬೇಕು. ಅದಕ್ಕಾಗಿ ನಾವು ಭೂಮಿಯ ಮೇಲೆ ಶ್ರಮ ಪಡಬೇಕು. ಬಹಳ ಕಷ್ಟಪಟ್ಟ ಹಾಗೆ ಕಷ್ಟಪಡಬೇಕು. ಬಹಳ ಒಂದ್ ವೇಳೆ ಅದನ್ನು ನಾವು ಸಾಧಿಸಿದೀವಿ ಅಂತಾದ್ರೆ ನಿಜವಾಗಲೂ ನಾವು ಮಾಡಬೇಕಾದ ಸಾಧನೆಯನ್ನು ಮಾಡಿದ ಹಾಗೆ. ಹಾಗಾಗಿ ಭೂಮಿಯ ಮೇಲೆ ಮಾಡುವ ಶ್ರಮದಿಂದಲೇ ಆ ಜನರ ಲೋಕವನ್ನು ದಾಟುವ ಸ್ಥಿತಿಯನ್ನು ನಾವು ಸಂಪಾದಿಸಿಕೊಳ್ತೇವೆ. ಹಾಗಾಗಿ ಪ್ರತಿಯೊಬ್ಬರ ಮೂಲ ಧ್ಯೇಯ ಯಾವುದಾಗಿರ್ಬೇಕು? ಜನರ ಲೋಕವನ್ನ ದಾಟುವುದು ಆಗ್ಬೇಕು. ಜನರ ಲೋಕವನ್ನ ದಾಟಿದರೆ ಮಾತ್ರ ಎಲ್ಲರೂ ಬಯಸುವ ಮೋಕ್ಷ ಅನ್ನೋದು ಸಿಗ್ತದೆ ಹೊರತು ಆ ಸ್ಥಿತಿ ಬರೋದಿಲ್ಲ. ಇಲ್ಲ ಅಂದ್ರೆ ಸತ್ಯಲೋಕಕ್ಕೆ ಹೋದ್ರೆ ಮಾತ್ರ ಮೋಕ್ಷ ಸಿಗ್ತದೆ. ಅದನ್ನೇ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಅಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯಾತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಅಂದ್ರೆ ನೋಡು, ಬ್ರಹ್ಮ ಲೋಕದವರೆಗೂ ಹೋದ್ರೂ ಕೂಡ ಮತ್ತು ಅವನಿಗೆ ಜನ್ಮ ಅನ್ನೋದು ತಪ್ಪಿದ್ದಲ್ಲ. ಹಾಗಾಗಿ ನೀನು ಬ್ರಹ್ಮಲೋಕಕ್ಕೆ ಹೋದ್ರು, ಮಹಾಲೋಕಕ್ಕೆ ಹೋದ್ರು, ಬ್ರಹ್ಮಲೋಕ ಅಂದ್ರೆ ತಪೋಲೋಕ, ನೀನು ತಪೋಲೋಕದವರೆಗೂ ಹೋದ್ರೂ ಅವನಿಗೂ ಜನ್ಮಗಳಿದೆ. ಅದಕ್ಕಾಗಿ ಏನ್ ಮಾಡಬೇಕು? ಯಾರು ನನ್ನ ಲೋಕವನ್ನ ಬಂದು ಸೇರ್ತಾನೋ, ಅಂದ್ರೆ ಸತ್ಯ ಲೋಕವನ್ನ ಯಾರು ಬಂದು ಸೇರ್ತಾನೋ ಅವನು ಮಾತ್ರ ಈ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ತಾನೆ. ಉಳಿದವರು ಏನ್ ಮಾಡ್ತಾರೆ? ಬ್ರಹ್ಮ ಭವನಾಲೋಕ ಪುನರಾವರ್ತಿನೋರ್ಜುನ. ಬ್ರಹ್ಮ ಲೋಕದವರೆಗೂ ಹೋದ್ರೂ ಈ ಪುನರಪಿ ಜನನ ಪುನರಪಿ ಮರಣಂ ಈ ಚಕ್ರದಿಂದ ಅವನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಮುಪೇತ್ಯಾತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಯಾರು ನನ್ನ ಲೋಕವನ್ನ ಬಂದು ಸೇರ್ತಾರೋ
ಅವರು ಮಾತ್ರ ಈ ಜನ್ಮ ಬಂಧನದಿಂದ ತಪ್ಪಿಸಿಕೊಳ್ತಾರೆ ಅಲ್ವಾ? ಯಾಕೆಂದ್ರೆ ಇವತ್ತು ಬಹಳಷ್ಟು ಜನ ಅದನ್ನ ಸಾಧಿಸ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇಲ್ಲ. ಯಾವುದನ್ನ ಸಾಧಿಸ್ಲಿಕ್ಕಾಗಿ? ಜನರ ಲೋಕವನ್ನ ದಾಟಬೇಕು, ಮಹಾಲೋಕವನ್ನು ಹೋಗಿ ಸೇರ್ಕೊಳ್ಬೇಕು, ಇಲ್ಲ ತಪೋಲೋಕವನ್ನಾದ್ರೂ ಹೋಗಿ ಸತ್ಯಲೋಕವನ್ನ ಹೋಗಿ ಸೇರ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಮಾಡಬೇಕು. ಅದಕ್ಕಾಗಿ ಮಾಡಬೇಕು ಅಂದ್ರೆ ಕೇವಲ ಆತ್ಮದ ಉನ್ನತಿಗಾಗಿ ಧ್ಯಾನ ಮಾಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆತ್ಮದ ಉನ್ನತಿಗಾಗಿ ಅಂತ ನಮ್ಮ ಸಂಪೂರ್ಣ ಸಾಧನೆಯನ್ನು ನಾವು ಮೀಸಲಾಗಿಡಬೇಕು. ಆಗ ಮಾತ್ರ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋಗ್ತದೆ ಅಲ್ವಾ? ಹಾಗಾಗಿ ಬಹಳಷ್ಟು ಜನ ಏನು ಯೋಚಿಸ್ತಾರೆ ಅಂತಂದ್ರೆ, ಧ್ಯಾನ ಅಂದ್ರೆ ತಪಸ್ಸು ಅಂತ ತಿಳ್ಕೊಳ್ತಾರೆ. ಹಾಗಾದ್ರೆ ನಾವು ತಪಸ್ಸು ಮಾಡ್ತಾ ಇದ್ದೀವಿ ಅಲ್ವಾ, ಆದ್ದರಿಂದ ತಪೋಲೋಕಗಳಿಗೆ ಹೊರಟು ಹೋಗ್ತೇವೇನೋ ಅಂತ ತಿಳ್ಕೊಳ್ತಾರೆ. ಆದ್ರೆ ನಾವು ಸುಮ್ಮನೆ ಧ್ಯಾನಕ್ಕೆ ಬಂದರೆ, ಧ್ಯಾನ ಮಾಡ್ತಾ ಇದ್ರೆ ತಪೋಲೋಕ ಪ್ರಾಪ್ತಿ ಆಗುವುದಿಲ್ಲ. ಕಾರಣ, ಧ್ಯಾನ ಮಾಡುವವರಲ್ಲಿ, ಇವತ್ತು ಯಾರು ಧ್ಯಾನ ಮಾಡ್ತಾ ಇದ್ದಾರಲ್ವಾ, ಧ್ಯಾನ ಮಾಡುವವರಲ್ಲಿ ಶೇಕಡ 90ರಷ್ಟು ಕನಿಷ್ಠ 90ರಷ್ಟು ಜನ, ಬಹಳ ಜನ ಏನಕ್ಕಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಕೋರಿಕೆಗಳಿಗಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಇಷ್ಟಗಳಿಗಾಗಿ, ಕಷ್ಟಗಳಿಗಾಗಿ, ನೋವುಗಳಿಗಾಗಿ, ರೋಗಗಳಿಗಾಗಿ, ರುಜಿನಗಳಿಗಾಗಿ, ಅನುಭವಗಳಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದಾರೆ. ಅವುಗಳೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ. ನನಗೇನೋ ಕಾಯಿಲೆ ಇತ್ತು, ಧ್ಯಾನದಿಂದ ಹೋಯ್ತು. ಹೌದು, ಆದರೆ ಧ್ಯಾನದ ಉದ್ದೇಶವೇ ಅದಲ್ಲ. ಅದೆಲ್ಲ ಚಾಕ್ಲೇಟ್ ಇದ್ದ ಹಾಗೆ. ನಾವು ವಜ್ರವನ್ನ ಪಡಿಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅನುಭವಗಳಿಂದ ಮೋಕ್ಷ ಸಿಗುವುದಲ್ಲ. ಅನುಭವಗಳಿಂದ ತಪೋಲೋಕ ಮಹಾಲೋಕ ಸಿಗುವುದಲ್ಲ. ಕೋರಿಕೆಗಳನ್ನು ತೀರಿಸಿಕೊಂಡ ಕೋರಿಕೆಗಳು, ಯಾವ ಕೋರಿಕೆಗಳು? ಈ ಅಸತ್ಯವಾದ ಕೋರಿಕೆಗಳನ್ನ, ಲೌಕಿಕವಾದ ಕೋರಿಕೆಗಳನ್ನ ತೀರಿಸಿಕೊಳ್ಳಲಿಕ್ಕೆ ಆಗಿ ಅಂತಹ ಶ್ರೇಷ್ಠವಾದ ಧ್ಯಾನವನ್ನು ಉಪಯೋಗಿಸಿಕೊಳ್ಳೋದು ಎಂತಹ ಪ್ರಮಾದಕರ. ಇವುಗಳೇ ಶ್ರೇಷ್ಠವಾದವುಗಳೆಂದು ಭಾವಿಸ್ತಾ ಇದ್ದಾರೆ. ಆದ್ರೆ ಅದೇ ಧ್ಯಾನಕ್ಕೆ ಬಂದ ತಕ್ಷಣ ಒಟ್ಟಿನಲ್ಲಿ ಲೌಕಿಕ ಭಾವಗಳಿಗಾಗಿ, ಲೌಕಿಕ ಕೋರಿಕೆಗಳಿಗಾಗಿ ಧ್ಯಾನ ಮಾಡಿದ ತಕ್ಷಣ ಮಾಡಿದರೂ ನಮಗೆ ಮೋಕ್ಷ ಸಿಗ್ತದೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಸುಮಾರು 90% ಜನ ಧ್ಯಾನ ಮಾಡುವವರಲ್ಲೇ ಏನ್ ಮಾಡ್ತಾರಿಲ್ಲ, ಕೋರಿಕೆಗಳಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದಾರೆ, ಅನುಭವಗಳಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದಾರೆ. ಏನೋ ಸಿದ್ಧಿಗಳು ಬೇಕು ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರು ಇವರನ್ನ ನೋಡಿ ಅವ್ರು ಹಾಗಾಗಿದ್ದಾರೆ, ನಾನು ಅದನ್ನು ಪಡಿಬೇಕು ಅಂತ ಧ್ಯಾನ ಮಾಡ್ತಾ ಇದ್ದಾರೆ. ಇವರ ಕಥೆ ಏನಾಗ್ತದೆ ಅಂದ್ರೆ, ಇವರೆಲ್ಲರೂ ಜನರ ಲೋಕವನ್ನೇ ದಾಟುವುದಿಲ್ಲ. ಜನರ ಲೋಕವನ್ನೇ ದಾಟುವುದಿಲ್ಲ ಅವರು. ಅಂದ್ರೆ ಒಂದು ಸ್ವರ್ಗಕ್ಕೆ ಹೋಗ್ತಾರೆ, ಇಲ್ಲ ನರಕಕ್ಕೆ ಹೋಗ್ತಾರೆ, ಇಲ್ಲ ಮತ್ತೆ ಪುನಃ ಭೂಮಿಗೆ ವಾಪಸ್ ಬರ್ತಾರೆ. ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ತಿಳ್ಕೊಂಡಿರ್ತಾರೆ, ಅಂದ್ಕೊಳ್ತಾ ಅವುಗಳಿಗೋಸ್ಕರವೇ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಹಲವಾರು ಕೋರಿಕೆಗಳು ಇರ್ತದೆ. ಧ್ಯಾನ ಮಾಡಿದ್ರೆ ಆ ಲಾಭಗಳು ಬರ್ತದೆ, ಬಯಕೆಗಳು ಈಡೇರ್ತದೆ, ಕಷ್ಟಗಳು ಹೋಗ್ತದೆ ಎನ್ನುವ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಯಾವುದೇ ಕೋರಿಕೆ ಇಲ್ಲದಂತೆ ಧ್ಯಾನವನ್ನು ಮಾಡೋದಿಲ್ಲ. ಆದ್ದರಿಂದ ಈ ಬಯಕೆಗಳಿಂದ ಧ್ಯಾನ ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ಕಾರಣ ಏನು? ಅವರು ಜನರ ಲೋಕವನ್ನೇ ದಾಟೋದಿಲ್ಲ. ಅವರು ಆತ್ಮದ ಉನ್ನತಿಗಾಗಿ ಧ್ಯಾನ ಮಾಡ್ತಾ ಇಲ್ಲ. ಯಾರು ಆತ್ಮದ ಉನ್ನತಿಗಾಗಿ ಧ್ಯಾನ ಮಾಡ್ತಾರೋ ಅವರು ಮಾತ್ರ ಬೆಳಿತಾರೆ. ಯಾವಾಗಲೂ ಬಯಕೆಗಳು, ಸಂಕಲ್ಪಗಳೊಂದಿಗೆ ಧ್ಯಾನ ಮಾಡ್ತಾರೆ. ಮಾಡುವವರು ಮಾಸ್ಟರ್ಸ್ ಸಹ ಅದನ್ನೇ ಸಲಹೆಯನ್ನು ನೀಡ್ತಾರೆ. ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳ್ತಾರೆ. ನೀವು ಏನು ಅನ್ಕೊಳ್ಳಿ, ಧ್ಯಾನದಲ್ಲಿ ಕುತ್ಕೊಂಡು ನೀವು ನನಗೆ ಅದು ಬಂತು ಇದು ಬಂತು ಅಂತ ಅನ್ಕೊಳ್ಳಿ, ನಿಮಗೆ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಬೋಧನೆ ಮಾಡುವ ಮಾಸ್ಟರ್ಸ್ಗಳು ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ. ಸಂಕಲ್ಪಗಳನ್ನ ಇಟ್ಟುಕೊಳ್ಳಿ ಅಂತಾರೆ, 48 ದಿನ ಸಂಕಲ್ಪ ಧ್ಯಾನ ಮಾಡಿ ಅಂತಾರೆ. ಹೀಗೆ ಧ್ಯಾನ ಮಾಡು, ನಿನ್ನ ಸಮಸ್ಯೆಗಳು ಹೋಗ್ತದೆ. ಆದರೆ ಇನ್ನು ಹೊಸದಾಗಿ ಬಂದವರಿಗೆ ಓಕೆ, ಆದರೆ ಅದೇ ಧ್ಯಾನದ ಉದ್ದೇಶ ಅಲ್ಲ. ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತಾ, ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ತಾ, ರೋಗಗಳನ್ನ ವಾಸಿ ಮಾಡಿಕೊಳ್ಳುವುದರಲ್ಲೇ ಧ್ಯಾನದಲ್ಲಿ ಮುಗಿದ್ರೆ ಆತ್ಮ ಉನ್ನತಿಯಾಗುವುದೇ ಅವಾಗ. ಜೀವನ ಅಂದ ಮೇಲೆ ಎಲ್ಲರ ಬದುಕಿನಲ್ಲೂ ಕಷ್ಟ ನಷ್ಟಗಳು ಇದ್ದಿದ್ದೇ. ಆತ್ಮವಾದ ನಾನು ಬಂದಿರುವುದು ಯಾತಕ್ಕಾಗಿ? ದೇಹದ ಲಾಭಗಳಿಗೋಸ್ಕರವೋ, ಇಲ್ಲ ಆತ್ಮದ ಉನ್ನತಿಗಾಗಿಯ?
ನನ್ನ ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಬೇಕು ಅಂತ ಜನ್ಮ ತಗೊಂಡು ಬಂದಿದ್ದೇನೋ, ಅಥವಾ ಈ ದೇಹದ ಲಾಭಗಳಿಗೋಸ್ಕರ ಈ ಭೂಮಿ ಮೇಲೆ ನಾನು ಪಡಿಬೇಕು ಅಂತ ಬಂದಿದ್ದೇನೆ? ಯಾವಾಗಲೂ ದೇಹದ ಲಾಭಗಳಿಗೋಸ್ಕರ ಧ್ಯಾನ ಮಾಡಿದರೆ ಆತ್ಮ ಉನ್ನತ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಜನರ ಲೋಕವನ್ನೇ ದಾಟೋದಿಲ್ಲ. ಹೇಗೆ ದಾಟ್ತದೆ ಅದು? ಯಾವಾಗಲೂ ದೇಹ ಸ್ಥಿತಿಯಲ್ಲಿ ಇದ್ದು ದೇಹದ ಲಾಭಕ್ಕಾಗಿ ಯಾವುದೋ ಕೆಲಸ ಬೇಕು ಅಂತಲೋ, ದುಡ್ಡು ಬೇಕು ಅಂತಲೋ, ಮನೆ ಬೇಕು ಅಂತಲೋ, ಇನ್ನೇನೋ ರೋಗ ಹೋಗಬೇಕು ಅಂತಲೋ, ಇನ್ನೇನೋ ಬರೀ ಅದಕ್ಕಾಗಿಯೇ ಧ್ಯಾನ ಮಾಡೋದು, ಸಂಕಲ್ಪ ಇಟ್ಟುಕೊಳ್ಳೋದು. ಆ ಯಾವಾಗಲೂ ದೇಹಗಳಿಗೋಸ್ಕರವೇ ಕೆಲಸ ಮಾಡಿದ್ರೆ ಆತ್ಮ ಉನ್ನತ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವವಾಗಿ ಆತ್ಮಕ್ಕಾಗಿ ನೀನು ಏನು ಮಾಡ್ತಾ ಇದ್ದೀಯೋ ಎಂದು ಆಲೋಚಿಸ್ತಾ ಇಲ್ಲ. ಯಾವಾಗಲೂ ದೇಹವೇ ಆತ್ಮವ. ಆತ್ಮದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ಆತ್ಮದ ಉನ್ನತಿಗಾಗಿ ಅಂತ ಯಾರು ಪ್ರಯತ್ನ ಮಾಡ್ತಾರೆ, ಆ ಆತ್ಮ ಮಾತ್ರ ಜನರ ಲೋಕವನ್ನು ದಾಟಿ ಮೇಲಿನ ಲೋಕಗಳಿಗೆ ಹೋಗ್ತದೆ. ಇದನ್ನೆಲ್ಲ ನಾವು ಧ್ಯಾನಿಗಳಿಗೆ ಹೇಳಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ? ಕೇಳುವ ಸ್ಥಿತಿಯಲ್ಲಿ ಇದ್ದಾರಾ? ಕೇಳೋದಿಲ್ಲ. ಏನ್ ಮಾಡ್ತಾರೆ? ತಿರುಗಿ ನಮಗೆ ಬೋಧನೆ ಮಾಡ್ತಾರೆ. ಧ್ಯಾನಿಗಳಿಗೆ ಹೀಗಲ್ಲಪ್ಪ, ಇದು ನೀವು ಕೋರಿಕೆಗಳನ್ನು ಇಟ್ಕೋಬೇಡಿ, ನೀವು ಅಸತ್ಯದಲ್ಲಿದ್ದೀರಿ ಅಂತ ಹೇಳಲಿಕ್ಕೆ ಹೋದ್ರೆ ಏನು ಎಲ್ಲರೂ ಒಂದು ಹೇಳಿದ್ರೆ ಇವರೇ ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ? ನಾವೇ ಸರಿ ಇಲ್ಲ ಅಂದ್ಬಿಡ್ತಾರೆ. ಇವತ್ತು ನೋಡಿ, ನಾನು ಮೆಹರ್ ಬಾಬಾ ಪುಸ್ತಕವನ್ನ ಓದ್ತಾ ಇದ್ದೆ, ಮೆಹರ್ ಬಾಬಾ ಸಂದೇಶಗಳು. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆಹರ್ ಬಾಬಾ ಎಷ್ಟು ಚಂದ ಹೇಳಿದ್ದಾರೆ ಅಂದ್ರೆ, ಆ ಏನು ಆ ಏನೋ ಹೇಳ್ತಾ ಇದ್ರು ನೋಡಿ. ಇವೆಲ್ಲ ನೋಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ನಿಮಿಷದಲ್ಲಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅಥವಾ ನಂದೊಂದು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ, ನಾನು ಓದಿ ಹೇಳ್ತೀನಿ. ಮೆಹರ್ ಬಾಬಾ ಪುಸ್ತಕದಲ್ಲಿದೆ. ಮೆಹರ್ ಬಾಬಾ ಅವತಾರ ಮೆಹರ್ ಬಾಬಾ ಅವರು ಹೇಳಿದಂತಹ ಸಂದೇಶ: ಸಾಧನೆಯ ದಾರಿಯಲ್ಲಿದ್ದವರಿಗೆ ಪ್ರಕೃತಿಯಿಂದ ಪರೀಕ್ಷೆಗಳು ನಡೀತಾ ಇರ್ತದೆ. ಸಾಧನೆಯ ದಾರಿಯಲ್ಲಿದ್ದವರಿಗೆ ಪ್ರಕೃತಿಯಿಂದ ಪರೀಕ್ಷೆಗಳು ನಡೀತಾ ಇರ್ತದೆ. ಏನೇನ್ ಪರೀಕ್ಷೆ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನೇನ್ ಪರೀಕ್ಷೆ? ಮೂರನೇ ಕಣ್ಣು, ಸೂಕ್ಷ್ಮ ಶರೀರಯಾನ, ಗತ ಜನ್ಮಗಳನ್ನು ನೋಡಿಕೊಳ್ಳುವುದು, ಇವೆಲ್ಲವೂ ಪ್ರಕೃತಿ ನಮಗೆ ಇಡುವ ಪರೀಕ್ಷೆಗಳು. ಪ್ರಕೃತಿಯಲ್ಲಿ ಅವನು ಮಾಡುವ ಸಾಧನೆಗೆ ಪರೀಕ್ಷೆ ಮಾಡಲು ಇಂತಹವುಗಳನ್ನೇ ನಮಗೆ ಅನುಭವವನ್ನಾಗಿ ಕೊಡ್ತಾರೆ. ಅವು ಬಂದಾಗ ಬುದ್ಧಿವಂತ ಆದವನು, ನಿಜವಾಗ್ಲೂ ಸಾಧಕ ಏನ್ ಮಾಡ್ತಾನೆ? ಬುದ್ಧಿವಂತ ಏನ್ ಮಾಡ್ತಾನೆ ಅಂದ್ರೆ, ಅವನ್ನು ತನ್ನ ಜ್ಞಾನವನ್ನ ಇನ್ನೂ ಹೆಚ್ಚಿಸಿಕೊಳ್ಳುವುದಕ್ಕೆ ಉಪಯೋಗಿಸಿಕೊಳ್ತಾನೆ. ಆದರೆ ತನಗೆ ಸಿಕ್ಕ ಶಕ್ತಿಗಳನ್ನ ಜಂಬ ತೋರಿಸ್ಲಿಕ್ಕೆ, ಪ್ರದರ್ಶನ ಮಾಡ್ಕೊಳ್ಳಿಕ್ಕೆ, ನನಗೆ ಅಂತ ಶಕ್ತಿ ಇದೆ, ಇಂಥ ಶಕ್ತಿ ಇದೆ, ನಂದು ಆಸ್ಟ್ರಲ್ ಟ್ರಾವೆಲ್ ಆಗ್ತದೆ, ಮೂರನೇ ಕಣ್ಣು ಓಪನ್ ಆಗಿದೆ, ನನಗೆಲ್ಲ ಗೊತ್ತಾಗ್ತದೆ, ಗತ ಜನ್ಮಗಳನ್ನ ನೋಡ್ಕೊಳ್ತೇನೆ, ಈ ತರ ಹೇಳುವುದಿಲ್ಲ. ಆದರೆ ತನಗೆ ಸಿಕ್ಕ ಶಕ್ತಿಗಳನ್ನ ಜಂಬ ತೋರಿಸಲು ಪ್ರದರ್ಶಿಸುವುದಿಲ್ಲ. ಪ್ರದರ್ಶಿಸಬಾರದು ಅಂತ ಹೇಳ್ತಾ ಇದೆ. ಪ್ರದರ್ಶಿಸಬಾರದು. ಹಾಗೆ ಮಾಡಿದರೆ ಕೊಟ್ಟ ಶಕ್ತಿಗಳನ್ನು ಹಿಂದೆ ತೆಗೆದುಕೊಳ್ಳುವುದಷ್ಟೇ ಅಲ್ಲ, ಅವನು ಪತನವನ್ನು ಹೊಂದುತ್ತಾನೆ. ಅವನು ಅಷ್ಟು ದಿನ ಮಾಡಿದ ಸಾಧನೆ ಎಲ್ಲ ಬಿದ್ದು ಹೋಗ್ಬಿಡ್ತಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನೆನಪಿಟ್ಟುಕೊಳ್ಳಿ, ನಿಜಕ್ಕೂ ನಿಮಗೆ ಅಂತಹ ಶಕ್ತಿಗಳಾಗಲಿ ಸಿದ್ಧಿಗಳಾಗಲಿ ಸಿದ್ಧಿಸಿದರೆ ಎಂತಹ ಪರಿಸ್ಥಿತಿಯಲ್ಲೂ ಅವನ್ನು ಯಾರಿಗೂ ಹೇಳಬಾರದು. ಅರ್ಥ ಆಯ್ತಲ್ಲ? ಯಾರಿಗೂ ಹೇಳಬಾರದು. ಥರ್ಡ್ ಓಪನ್ ಆದ್ರೂ ಅದನ್ನ ಹೇಳ್ಕೊಳ್ಳೋದಿಲ್ಲ. ಮತ್ತೆ ತನ್ನೊಳಗೆ ತಾನು ತನ್ನ ಆತ್ಮದ ಉನ್ನತಿಗಾಗಿ ಅದನ್ನು ಬಳಸ್ಕೊಳ್ಬೇಕು, ಲೋಕದ ಕಲ್ಯಾಣಕ್ಕಾಗಿ ಬಳಸ್ಕೋಬೇಕು. ಯಾರಿಗೂ ಹೇಳಬೇಡಿ. ತಿಳಿದಿದ್ದರೂ ತಿಳಿಯದಂತೆ ಇರಿ. ಇವೆಲ್ಲವೂ ಬಹಳ ಬಹಳ ಇದು ನೋಡಿ, ಇದು ಬಹಳ ಚೆನ್ನಾಗಿದೆ. ಈ ಎಲ್ಲ ಅನುಭವಗಳು ಬಹಳ ಪ್ರಾರಂಭ ಸ್ಥಿತಿಯಲ್ಲಿ ಬರುವಂತವುಗಳು. ನಾವು ಅನ್ಕೊಳ್ತೀವಿ ಇಷ್ಟೆಲ್ಲ ಆಗ್ತದೆ, ಅವ್ರು ಎಷ್ಟು ದೊಡ್ಡ ಮಾಸ್ಟರು. ಮಹರ್ ಬಾಬಾ ಹೇಳ್ತಾ ಇದ್ದಾರೆ, ಅವೆಲ್ಲ ಪ್ರಾರಂಭದ ಹಂತಗಳು. ಆದರೆ ನೀವು ಅದನ್ನ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗಬೇಡಿ. ನಾನು ಬಹಳ ಉನ್ನತ ಸ್ಥಾನಕ್ಕೆ ಹೊರಟು ಹೋದೆ ಎಂದು ನೀವೆಂದುಕೊಳ್ತಾ ಇದ್ದೀರಿ. ಯಾವುದೋ ಒಂದು ಸಣ್ಣ ಶಕ್ತಿ ತಿಳಿದ ಮಾತ್ರಕ್ಕೆ ನೀನು ಉನ್ನತ ವ್ಯಕ್ತಿಯಾದಂತೆ ಅಲ್ಲ. ಯಾವುದೋ ಒಂದು ಗತಜನ್ಮ ನೋಡಿಕೊಂಡ ಮಾತ್ರಕ್ಕೆ
ಯಾವುದೋ ಸ್ವಲ್ಪ ತಿಳಿದುಕೊಂಡ ಮಾತ್ರಕ್ಕೆ ನೀನು ಉನ್ನತ ವ್ಯಕ್ತಿಯಾದಂತೆ ಅಲ್ಲ. ನಿನಗೆ ಮೂರನೇ ಕಣ್ಣು ಜಾಗೃತವಾದ ಮಾತ್ರಕ್ಕೆ ನೀನು ಉನ್ನತ ವ್ಯಕ್ತಿಯಾದಂತೆ ಅಲ್ಲ. ಅದು ಕೇವಲ ಪ್ರಾರಂಭಿಕ ಹಂತ ಅಂತ. ನಿನಗೆ ಏನೇನೋ ಕಾಣಿಸಿತು, ಸ್ವಲ್ಪ ಮೂರನೇ ಕಣ್ಣು ತೆರೆದುಕೊಂಡಿದೆ ಎಂದು ಹೇಳಿಕೊಳ್ಳೋದು ಯಾಕೆ? ಕೆಲವರಿಗೆ ನಡೆಯುವುದು ತಿಳಿತದೆ, ನಡೆಯುವುದು ಹೇಗೋ ನಡೀತದೆ. ಇವನು ಇವನು ಅವನಿಗೆ ಹೇಳಿದಾಗ ಕೂಡ ನಡೆಯುವುದು ನಿಲ್ಲೋದಿಲ್ಲ. ಆದ್ರೆ ಇದನ್ನ ಹೇಳಿದರೂ ನಿಮ್ಮ ಶಕ್ತಿ ಕಳೆದುಕೊಳ್ತೀರಿ. ಹಾಗೆಯೇ ನಿನ್ನ ಎದುರಿನಲ್ಲಿರುವವನು ಏನೆಂದುಕೊಳ್ತಾ ಇದ್ದಾನೆಂದು ತಿಳಿಯುತ್ತದೆ. ಆದರೆ ತಿಳಿದೂ ತಿಳಿಯದಂತಿರಬೇಕು, ನೋಡಿದರೂ ನೋಡದಂತಿರಬೇಕು, ಕೇಳಿದರೂ ಕೇಳಿಸದಂತಿರಬೇಕು. ಇದನ್ನು ನಾನು ಏನು ಹೇಳ್ತಾರೆ, ಪತ್ರಿಜಿಯವರು ಹಾಗಿದ್ರಂತೆ. ಅವರಿಗೆಲ್ಲ ಗೊತ್ತಾಗ್ತಿದ್ದಂತೆ, ಯಾರು ಎಲ್ಲೂ ಹೇಳ್ತಾ ಇರಲಿಲ್ಲ. ಯಾರ ಮನಸ್ಸಲ್ಲಿ ಏನಾಗ್ತದೆ ಅನ್ನೋದು ಅರ್ಥ ಆಗ್ತಿತ್ತಂತೆ, ಆದ್ರೆ ಅವರು ಹೇಳ್ತಾ ಇರ್ಲಿಲ್ಲ. ಒಂದು ಸಾರಿ ನೋಡಿದ್ರೆ ಅವ್ರ ಜನ್ಮಗಳು ಗೊತ್ತಾಗ್ತಿತ್ತಂತೆ, ಆದ್ರೆ ಅವ್ರು ಹೇಳ್ತಾ ಇರ್ಲಿಲ್ಲಂತೆ. ಕೆಲವು ಜನರಿಗೆ ಶಕ್ತಿ ಹೆಚ್ಚಾದರೆ ಕೆಲವು ರೋಗಗಳನ್ನು ಕಡಿಮೆ ಮಾಡ್ತಾರೆ, ಅಂದ್ರೆ ಹೀಲಿಂಗ್ ಮಾಡ್ತಾರೆ. ಆದ್ರೆ ಅದು ತಪ್ಪು. ಹೀಗೆ ಗುರುವಿನ ಸಹಾಯವಿಲ್ಲದೆ ಹೋದ್ರೆ, ಅಂದ್ರೆ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಏನೇನೋ ಮಾಡೋದಕ್ಕೆ ಹೋಗಿ ಪತನವನ್ನು ಹೊಂದುತ್ತಾರೆ. ಹಾಗಾಗಿ ಅಂತಹ ಶಕ್ತಿ ಬರುವುದು, ಅಂತಹ ಅನುಭವಗಳಾಗುವುದು, ಅಂತಹ ಸಿದ್ಧಿಗಳು ಸ್ಮರಿಸುವುದು ತಮಾಷೆ ಅಲ್ಲ. ಅದಕ್ಕೆ ಬಹಳ ಹಾಗೆ ನನಗೆ ಅದು ಬಂದಿದೆ ಇದು ಬಂದಿದೆ ಅಂತ ಅನ್ಕೊಳ್ತಾ ಇದ್ರೆ ಎಷ್ಟೋ ಸಮಯ ಅದು ಮಾಯ ಇರ್ತದೆ, ಅದು ಸತ್ಯ ಇರೋದಿಲ್ಲ. ಅದಕ್ಕೆ ತುಂಬಾ ಸಾಧನೆ ಇರಬೇಕು. ಒಂದು ವೇಳೆ ಅದು ಸಿದ್ಧಿಸಿದವರಿಗೆ ಅದು ಗೊತ್ತಾಗ್ತದೆ, ಇದು ಅವ್ರು ಹೇಗಿರ್ಬೇಕು ಅನ್ನೋದು. ಅದನ್ನು ಹೇಳ್ಕೊಳ್ಳೋದಿಲ್ಲ ಅವರು. ಇನ್ನು ಮುಂದೆ ಅದು ಬರ್ತಾ ಹೋಗ್ತದೆ, ಆಯ್ತಾ? ಹಾಗೆ ಇದನ್ನು ಹೇಳಕ್ ಹೋದ್ರೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆದ್ರೆ ನಾವು ಆತ್ಮ ಉನ್ನತಿಯ ಸಾಧನೆಯ ದಾರಿಯಲ್ಲಿದ್ದವರು ಯಾರಿಗೂ ನಾವು ಅದನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾಧನೆಗೆ ಅಳವಡಿಸಿಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ, ಅಲ್ವಾ? ಹಾಗೆಯೇ ನಾವು ಧ್ಯಾನಕ್ಕೆ ಆದ್ರೆ ಏನು ಕೆಲವರು ಹೇಳ್ತಾರೆ, ಹಾಗಾದ್ರೆ ನಮ್ಮ ಕಾಯಿಲೆ ಇದೆ, ಆ ಕಾಯಿಲೆನ ಗುಣಪಡಿಸಿಕೊಳ್ಳೋದು ಬೇಡವಾ ಧ್ಯಾನ ಮಾಡಿ? ರೋಗಗಳು ಕಡಿಮೆ ಆಗ್ತದೆ ಅಂತ ಹೇಳದೇ ಇದ್ರೆ ಹೊಸಬ್ರು ಹೇಗೆ ಬರ್ತಾರೆ, ಅಲ್ವಾ? ಇದು ದೊಡ್ಡ ಸಮಸ್ಯೆ. ರೋಗಗಳಿಗೋಸ್ಕರವೇ ಅಲ್ವೇ ಯಾರಾದ್ರೂ ಧ್ಯಾನಕ್ಕೆ ಬರೋದು? ಆದ್ರೆ ಧ್ಯಾನಕ್ಕೆ ಬಂದು 1 ವರ್ಷವಾದ್ರು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು, 6 ವರ್ಷ ಆಯ್ತು, ಬರೀ ಅದ್ರಲ್ಲೇ ಇದ್ರೆ ಅದು ಹೇಗೆ? 6 ವರ್ಷ ಆಯ್ತು ನಾನು ಧ್ಯಾನ ಮಾಡಕ್ ಹಿಡಿದು, 7 ವರ್ಷ ಆಯ್ತು ನಾನು ಧ್ಯಾನ ಮಾಡ್ಲಿಕ್ಕೆ ಹಿಡಿದು. ನಿನ್ನೆ ಇವ್ರು ಹೇಳ್ತಾ ಇದ್ರು, ಚಂಪಾ ಮಾಸ್ಟರ್, ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾರೆ? ಇಲ್ಲ, ನಾವು 6 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ವಿ. ಇವರು 4 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅವ್ರಿಗೆ ಜ್ಞಾನ ಹೇಳ್ತಾ ಇದ್ದಾರೆ. ಅವ್ರಿಗೆ ಹಂಗಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನಾನು ದೇಹ ಅಲ್ಲ ಆತ್ಮ ಅನ್ನೋ ಕಾನ್ಸೆಪ್ಟ್ ಹೇಳಿದ್ರು ಅವ್ರಿಗೆ ಅರ್ಥ ಆಗೋ ಸ್ಥಿತಿಯಲ್ಲಿ ಇಲ್ಲ ಅವ್ರು. ಅದಕ್ಕೆ ಹೇಳಿದ್ದು, ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಉನ್ನತಿ ಹೊಂದಿದ್ದೀರಿ, ಆತ್ಮದ ಉನ್ನತಿ ಹೊಂದಿದ್ದೀರಿ, ಜ್ಞಾನದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೀರಿ ಅನ್ನೋದು ಮುಖ್ಯ. ಮೊನ್ನೆ ಬಂದವರು ಅದಕ್ಕೆ ಹೇಳೋದು, ಮೊನ್ನೆ ಇವ್ರಿಗೆ ಹೇಳ್ತಾ ಇರೋದು, ಪ್ರತಿನಿತ್ಯ ಈ ತರಗತಿಯನ್ನ ಕೇಳಿದರೆ, ಸಂಜೆ ತರಗತಿಗಳನ್ನು ಕೇಳಿದರೆ, ಶ್ರದ್ಧೆಯಿಂದ ಕೇಳಿದರೆ, 1 ತಿಂಗಳು, 2 ತಿಂಗಳು, 3 ತಿಂಗಳು ಅವರ ಆತ್ಮ ಎಷ್ಟೋ ಉನ್ನತಿ ಹೊಂದಿರ್ತದೆ, ಎಷ್ಟೋ ಬುದ್ಧಿ ವಿಕಾಸವಾಗಿರ್ತದೆ, ಜ್ಞಾನ ಬೆಳೆದಿರ್ತದೆ, ಅವರಿಗೆ ಗೊತ್ತಿಲ್ಲದೆ. ಅದು ಬೇರೆಯವರಿಗೆ ಗೊತ್ತಾಗ್ತದೆ, ಅದು ಇವರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಅದೇ ಹೌದು, ರೋಗಗಳಿಗೆ ಆರಂಭಿಕ ಹಂತದಲ್ಲಿ ಏನೋ ಕಷ್ಟ ಇತ್ತು, ಏನೋ ಸಮಸ್ಯೆ ಇತ್ತು, ಕುಟುಂಬದಲ್ಲಿ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ ಇತ್ತು, ಆಯ್ತು ಬಂದೆ, ಹಣಕಾಸು ಸಮಸ್ಯೆ ಇತ್ತು, ಅದಕ್ಕಾಗಿ ಧ್ಯಾನ ಮಾಡಿದೆ, ಆಯ್ತು ಧ್ಯಾನ ಮಾಡಿದೆ 1 ವರ್ಷ 2 ವರ್ಷ. ಆ ಕೊನೆ ಎಷ್ಟು ವರ್ಷ ಆದ್ರೂ ಅದ್ರಲ್ಲೇ ಇದ್ರೆ ಅದು ಹೆಂಗೆ ಅನ್ನುತ್ತದೆ, ಅಲ್ವಾ? ಹಾಗೆ ರೋಗಗಳು ಅಂತ ಕುಳಿತುಕೊಂಡ್ರೆ ಆತ್ಮದ ಬಗ್ಗೆ ಯಾವಾಗ ಆಲೋಚಿಸುವುದು, ಆತ್ಮ ಜ್ಞಾನವನ್ನು ಯಾವಾಗ ಸಂಪಾದನೆ ಮಾಡಿಕೊಳ್ಳುವುದು? ವಾಸ್ತವವಾಗಿ ಆತ್ಮಗಳಾದ ನಾವು ಭೂಮಿ ಮೇಲೆ ಬಂದಿದ್ದೇ ಆತ್ಮ ಉನ್ನತಿಯನ್ನು ಮಾಡ್ಕೊಳ್ಳಿಕ್ಕೆ ಹೊರತು ಇಲ್ಲಿ ಬಂದು ರೋಗ ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ಭೂಮಿಗೆ ಬಂದಿಲ್ಲ, ಅಲ್ವಾ? ರೋಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತ ಬಂದಿದೀವ ಭೂಮಿಗೆ? ಹೇಳಿ. ಇಲ್ಲ ನನಗೇನೋ ಸಮಸ್ಯೆ ಇದೆ, ಅದನ್ನ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕಂತ ಭೂಮಿಗೆ ಬಂದಿದ್ದೀವ? ಇಲ್ಲ. ಮತ್ತೆ ಏನಕ್ಕೆ ಭೂಮಿಗೆ ಬಂದಿದ್ದೇವೆ? ನನ್ನ ಆತ್ಮ ಉನ್ನತಿ ಮಾಡ್ಕೊಳ್ಬೇಕು, ದುಡ್ಡು ಮಾಡ್ಬೇಕಂತ ಬಂದಿದ್ದೀವಿ, ಆಸ್ತಿ ಮಾಡ್ಬೇಕಂತ ಬಂದಿದ್ದೀವಿ? ಇಲ್ಲ, ಅಲ್ವಾ?
ಅದು ದೇಹ ಭಾವದಿಂದ ಇರದೆ ಆತ್ಮ ಭಾವದಿಂದ ಇರಬೇಕು. ಆವಾಗ ಅದು ಅರ್ಥ ಆಗ್ತಾ ಹೋಗ್ತದೆ. ಹೋಗ್ತಾ 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 ಏನ್ ಮಾಡ್ಬೇಕು ಇದರಲ್ಲಿ ಆ ಶಿವ ಹೇಳ್ತಾನಲ್ವ ಗುರುಗೀತೆಯಲ್ಲಿ ಪಾರ್ವತಿ ದೇವಿಗೆ, ಮನುಷ್ಯ ಸ್ಮೃತಿಯನ್ನ ಮರೆತು ಬಿಡ್ಬೇಕಂತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಸ್ಮೃತಿ ಮರೆಯೋದಂದ್ರೆ ದೇಹ ಭಾವವನ್ನು ಮರೆತು ಬಿಡ್ಬೇಕು. ತಾನು ಏನ್ ಮಾಡ್ತಾ ಇದ್ರೆ ಇಲ್ಲಿ ಭೂಮಿ ಮೇಲಿನ ಅರಿವು ಇಲ್ಲದೆ ಅವನು ತನ್ನಲ್ಲಿ ತಾನು ಲೀನ ಆಗ್ಬೇಕು, ಆ ಸ್ಥಿತಿಗೆ ಹೋಗ್ಬೇಕು. ಆತ್ಮವನ್ನ ತನ್ನ ಒಳಗೆ ಇರುವ ಆ ಪರಂ ಜ್ಯೋತಿಯನ್ನ ದರ್ಶಿಸುವುದೇ ಅವನ ಮೂಲ ಧ್ಯೇಯ ಆಗಿರ್ಬೇಕು ಅಂತ ಶಿವ ಹೇಳ್ತಾನೆ. ಹಾಗೆ ರೋಗಗಳು ಯಾಕೆ ಬಂದಿದ್ದಾವೆ? ಆತ್ಮಜ್ಞಾನದ ಕೊರತೆಯಿಂದ ಅಲ್ಲವೇ? ಅದರಿಂದ ರೋಗಗಳು ಇರಬಾರದೆಂದ್ರೆ ಹೇಗೆ? ಮೊದಲಿಗೆ ಆತ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಆ ಜ್ಞಾನ ಹೇಗೆ ಬರ್ತದೆ? ಶ್ರಮ ಪಡಬೇಕು. ಅದಕ್ಕಾಗಿಯೇ ಏನ್ ಮಾಡ್ಬೇಕು? ಧ್ಯಾನ ಮಾಡುವವರು ಸಂಕಲ್ಪಗಳನ್ನ ಇಟ್ಟುಕೊಂಡು ಧ್ಯಾನ ಮಾಡುವವರು ಯಾರಾದ್ರೂ ಸರಿ ಜನರ ಲೋಕವನ್ನೇ ದಾಟುವುದಿಲ್ಲ. ಆದರೆ ಯಾವಾಗ ನಾನು ಏನಾದರೂ ಸರಿ ಜನರ ಲೋಕವನ್ನು ದಾಟಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಅಂತಹ ತೀವ್ರವಾದ ಹಂಬಲ ಆಕಾಂಕ್ಷೆ ನಮ್ಮಲ್ಲಿ ಉಂಟಾಗ್ತದೆ. ಆಗ ಸ್ವಾರ್ಥ ಇಲ್ಲದಂತೆ, ಕೋರಿಕೆಗಳಿಲ್ಲದ ಹಾಗೆ, ಸಂಕಲ್ಪಗಳಿಲ್ಲದ ಹಾಗೆ ಕೇವಲ ಪತ್ರಿಜಿ ಗುರುಗಳು ಹೇಳಿದಂತಹ ಶ್ವಾಸದ ಮೇಲೆ ಗಮನ ಧ್ಯಾನ ಶ್ವಾಸದ ಮೇಲೆ ಗಮನ ಧ್ಯಾನವನ್ನು ಮಾಡ್ತಾ, ಬುದ್ಧರು ಹೇಳಿದಂತಹ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ, ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿದಂತಹ ನಾಸಿಕಾಗ್ರದ ಮೇಲೆ ನೀನು ಏನು ಗಮನವನ್ನು ಇಡಬೇಕು ಅಂತ ಹೇಳಿದಂತಹ ಈ ಉಸಿರಾಟದ ಮೇಲೆ ಗಮನ ಧ್ಯಾನವನ್ನು ಮಾಡ್ತಾ ಆ ಜ್ಞಾನವನ್ನ ಸಂಪಾದಿಸಿಕೊಳ್ತಾ ಹೋದ್ರೆ ಆಗಲೇ ಅವನು ಜನರ ಲೋಕವನ್ನ ದಾಟಬಲ್ಲನು. ಜನರ ಲೋಕವನ್ನ ದಾಟಬಲ್ಲನು. ಈ ಜ್ಞಾನವನ್ನ ಯಾರು ಪಡಿತಾ ಇದ್ದಾರೆ ಇವತ್ತು? ಈ ಸತ್ಯ ಜ್ಞಾನವನ್ನು ಯಾರು ತಿಳ್ಕೊಳ್ತಾ ಇದ್ದಾರೆ? ಇದನ್ನು ಯಾರು ನಿಜವಾಗ್ಲೂ ಪಾಲನೆ ಮಾಡ್ತಾರೆ ಅವರು ನಿಸ್ಸಂದೇಹವಾಗಿ ಖಂಡಿತ ಜನರ ಲೋಕವನ್ನು ದಾಟೇ ದಾಟುತ್ತಾರೆ. ಅದರಲ್ಲಿ ಯಾವುದೇ ಆದ್ರೆ ಭಾವ ಹೇಗಿರ್ಬೇಕು? ನಾನು ದೇಹ ಅಲ್ಲ ಆತ್ಮ ಅನ್ನುವ ಭಾವದಲ್ಲೇ ಇರ್ಬೇಕು. ಆ ಭಾವ ಇತ್ತು ಅಂದ್ರೆ ಖಂಡಿತ ಜನರ ಲೋಕವನ್ನು ದಾಟ್ತಾರೆ. ಜನರ ಲೋಕವನ್ನು ದಾಟಿದ ಅಂದ್ರೆ ಅವನಿಗೆ ಗೆದ್ದ ಹಾಗೆ. ಅವನಿಗೆ ಗೆದ್ದ. ಯಾಕೆ? ಮುಂದಿನ ಜನ್ಮಗಳು ಅವನಿಗೆ ಉನ್ನತ ಜನ್ಮಗಳು ಬರ್ತದೆ, ಬೋಧಿಸುವ ಜನ್ಮಗಳನ್ನು ಕೊಡ್ತಾರೆ. ಅವನು ಸೆಲೆಕ್ಟ್ ಮಾಡಿಕೊಂಡು ಬರಬಹುದು, ನನಗಿಂತ ಜನ್ಮಗಳೇ ಬೇಕು, ನಾನು ಎಲ್ಲೂ ಹೋಗಿ ಸಿಕ್ಕಾಕೋಬಾರದು. ಮತ್ತೆ ಅವನ ಜನ್ಮ ತಗೊಂಡು ಬರ್ತಾನೆ. ಏನಕ್ಕೆ ಬರ್ತಾನೆ? ಲೋಕ ಕಲ್ಯಾಣಕ್ಕಾಗಿ ಬರ್ತಾನೆ. ಬಂದು ಅವನಂತೆಯೇ ಎಷ್ಟೋ ಜನ ಮಾಸ್ಟರ್ಸ್ ಅನ್ನ ತಯಾರು ಮಾಡ್ತಾನೆ. ಮತ್ತೆ ಅವನು ಜ್ಞಾನವನ್ನು ಸಂಪಾದನೆ ಮಾಡಿ ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ತಾನೆ. ಒಂದ್ ವೇಳೆ ಮಹಾಲೋಕಕ್ಕೆ ಹೋಗಿದ್ರೆ ತಪೋಲೋಕಕ್ಕೆ ಹೋಗ್ತಾನೆ ನೆಕ್ಸ್ಟ್ ಜನ್ಮದಲ್ಲಿ. ಆಮೇಲೆ ಮತ್ತೆ ಉನ್ನತ ಜನ್ಮಗಳನ್ನು ತಗೊಂಡು ಬಂದು ಮತ್ತೆ ಪುನಃ ಸತ್ಯಲೋಕಕ್ಕೆ ಹೋಗ್ತಾನೆ. ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅವನು. ಆದ್ರೆ ಈ ಜನರ ಲೋಕವನ್ನೇ ದಾಟದವ್ರ ಕಥೆ ಏನಾಗ್ತದೆ ಅಂದ್ರೆ ಮತ್ತೆ ಮತ್ತೆ ಬಂದು ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರ್ತಾರೆ. ಹಾಗಾಗಿ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದ್ರೆ ಯದ್ಭಾವಂ ತದ್ಭವತಿ. ನಿನ್ನ ಭಾವನೆ ಹೇಗಿರ್ತದೋ ನೀನು ಅದನ್ನೇ ಸಾಧಿಸುತ್ತೀಯ. ಹಾಗಾಗಿ ಯಾವಾಗ ಈ ಇದರಲ್ಲಿ ಒಂದು ಇಂಟರ್ವ್ಯೂ ಪಿ ಎಂ ಸಿ ಕನ್ನಡದಲ್ಲಿ, ಪಿ ಎಂ ಸಿ ಕನ್ನಡ ಅಲ್ಲ, PMCಯಲ್ಲಿ ಒಂದು ಇಂಟರ್ವ್ಯೂ ಆಗ್ತಾ ಇತ್ತು. ಯಾವ್ದಂದ್ರೆ ಯೂತ್ ಫಾರ್ ಟ್ರುತ್ ಅಂತ, ಅಂದ್ರೆ ಯುವಕರ ಜೊತೆಗೆ ಪತ್ರಿಜಿ ಗುರುಗಳದ್ದು ಒಂದು ಸಂದರ್ಶನ. ಅದರಲ್ಲಿ ಯುವಕರು ಹೇಳ್ತಾರೆ, ಏನು ನೀವು ಬೇಕಾದ್ರೆ ಇವಾಗ್ಲೂ ಬೇಕಾದ್ರೆ ಹೋಗಿ ಅದನ್ನು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಆ ಅದರಲ್ಲಿ ಒಬ್ರು ಕೇಳ್ತಾರೆ, ನಿಮ್ಮ ಸ್ಥಿತಿಗೆ ನಾವು ಬರ್ಲಿಕ್ಕೆ ಆಗ್ತದ? ಒಂದ್ ವೇಳೆ ಎಷ್ಟೋ ಜನ್ಮಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ, ಆದ್ರೆ ಒಂದೇ ಜನ್ಮದಲ್ಲಿ ನಾವು ನಿಮ್ಮಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ತದ ಅನ್ನುವುದು ಆ ಹುಡುಗರ ಪ್ರಶ್ನೆ. ಅದಕ್ಕೆ ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಯಾಕೆ ಸಾಧ್ಯ? ಆದ್ರೆ ಬರೀ ಅನ್ಕೊಂಡ್ರೆ ಸಾಲದವು, ಅಷ್ಟು ಶ್ರಮ ಪಡಬೇಕು. ಅದಕ್ಕೆ ನಾನು 50,000 ಪುಸ್ತಕ ಓದಿದ್ದೇನೆ, ನೀನ್ ಎಷ್ಟು ಸಾವಿರ ಪುಸ್ತಕ ಓದಿದ್ಯಾ? ಆ ನಾವು ಪತ್ರಿಜಿ ಆಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ನಾವು ಅಷ್ಟು ಶಕ್ತಿ ಸಂಪಾದನೆ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ. ನಾನು 50,000 ಪುಸ್ತಕ ಓದಿದ್ದೇನೆ, ನೀನ್ ಎಷ್ಟು ಓದಿದೀಯಪ್ಪ? ನೀನು ಓದ್ತೀಯ? ನೀನು ಓದಿದ್ರೆ ಆಗ್ತೀಯಾ? ಖಂಡಿತ ಆಗ್ತೀಯ ಅಲ್ವಾ? ಹಾಗೆ ನಾವು ಕಡ್ಡಾಯವಾಗಿ ಏನಾಗ್ತದೆ ಅಂತಂದ್ರೆ, ಪತ್ರಿಜಿಯವರು ನಾವು ಪಡುವ ಶ್ರಮದ ಆಧಾರದ ಮೇಲೆ ಇರ್ತದೆ. ನೀನು ಅದಕ್ಕಾಗಿ ಶ್ರಮ ಪಡಬೇಕು. ಇಲ್ಲದೆ ಹೋದ್ರೆ ಮತ್ತೆ ಜನ್ಮಗಳನ್ನು ತಗೊಳ್ಳೋಕೆ ನೀವು ರೆಡಿ ಆಗ್ಬೇಕಷ್ಟೇ. ನೀನು ಸಹ ಹಾಗೆ ಶ್ರಮ ಪಟ್ಟರೆ ಈ ಜನ್ಮದಲ್ಲೇ ಸಾಧಿಸ್ತೀರಿ. ನನ್ನಲ್ಲಿ ಅಷ್ಟು ಛಲ ಇಲ್ಲದೆ ಹೋದ್ರೆ ಕಡ್ಡಾಯವಾಗಿ ಬಹಳಷ್ಟು ಜನ್ಮಗಳು ಬೇಕಾಗ್ತದೆ. ಛಲ ಇರಬೇಕು, ಹಠ ಇರಬೇಕು. ಈ ಜನ್ಮದಲ್ಲಿ ಖಂಡಿತ ನಾನು ಈ ಜನ್ಮದಲ್ಲೇ ಮೋಕ್ಷ ಹೊಂದಬೇಕು, ಆ ತುಡಿತಾ ಇರಬೇಕು.
ಗೀತೆಯಲ್ಲಿ ಭಗವಂತ ಅದನ್ನೇ ಹೇಳ್ತಾನಲ್ವಾ, ಎಷ್ಟೋ ಲಕ್ಷದಲ್ಲಿ ಒಬ್ಬ ಮಾತ್ರ ನಾನು ಬೇಕು ಅಂತ ಹೊರಡ್ತಾನೆ. ಹಾಗೆ ಹೊರಟವರಲ್ಲೂ ಕೂಡ ಕೆಲವರು ಮಾತ್ರ ನನ್ನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ, ನನ್ನನ್ನು ಹೊಂದುತ್ತಾರೆ. ಉಳಿದವರು ಮತ್ತೆ ಯೋಗ ಭ್ರಷ್ಟರಾಗಿ ಬಿಡ್ತಾರೆ ಅಲ್ವಾ. ಹಾಗೆ ಹಾಗೆ ಪತ್ರಿಜಿಯವರು ಏನ್ ಹೇಳಿದ್ರು, ನಾನು 50,000 ಪುಸ್ತಕಗಳನ್ನು ಓದಿದ್ದೇನೆ, ನೀವೆಷ್ಟು ಓದಿದ್ದೀರಿ? ಹಾಗೆ ಹಾಗಾಗಿ ನನ್ನ ಸಮಯವನ್ನ ಎಷ್ಟು ವೆಚ್ಚ ಮಾಡ್ತಾ ಇದ್ದೇವೆ, ಎಷ್ಟು ನಿಮ್ಮ ಸಮಯವನ್ನ ಹಾಳು ಮಾಡಿಕೊಳ್ಳದೆ ಅದನ್ನು ನಿಮ್ಮ ಆತ್ಮ ಉನ್ನತಿಗಾಗಿ ಬಳಸಿಕೊಂಡು ಶ್ರಮಪಟ್ಟರೆ ಖಂಡಿತ ಈ ಜನ್ಮದಲ್ಲೇ ಎಲ್ಲರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಇನ್ನು ನಾವು ಲಕ್ಷಾಂತರ ಜನರಿಗೆ ಧ್ಯಾನವನ್ನ, ಪತ್ರಿಜಿಯವರು ಹೇಳಿ, ನಾವು ಲಕ್ಷಾಂತರ ಜನರಿಗೆ ಧ್ಯಾನ ಹೇಳ್ತೇವೆ. ನೀವು ಎಷ್ಟು ಜನರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೀರಿ? ಬಹಳಷ್ಟು ಜನ ಯಾವಾಗಲೂ ಯಾವುದೋ ಒಂದು ಆ ಆ, ಇದನ್ನ ಅಟೆಂಡ್ ಮಾಡಿಕೊಂಡು 4 ಜನರಿಗೆ ಧ್ಯಾನ ಹೇಳ್ಕೊಂಡು ಅಷ್ಟರಲ್ಲೇ ನಾವೇನೋ ಬಹಳ ದೊಡ್ಡ ಸಾಧಿಸ್ತೀವಿ ಅಂತ ತಿಳ್ಕೊಂಡ್ ಬಿಡ್ತಾರೆ. ಹಾಗೆ ಇಲ್ಲ, ಅದು ಬಹಳ ಬಹಳ ಸತ್ಯಲೋಕವನ್ನ ಸೇರುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ, ತುಂಬಾ ಸಾಧನೆ ಮಾಡಬೇಕು. ಹಾಗಾಗಿ ನಾವು ಧ್ಯಾನದೊಂದಿಗೆ ಆಹಾರ ನಿಯಮಗಳನ್ನು ಕೂಡ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಿಂಗೆ ಸಿಕ್ಕಿದ್ದನ್ನ ಎಲ್ಲೆಲ್ಲೋ ನಾವು ತಿನ್ಕೊಂಡಿದ್ವಿ ಅಂದ್ರೆ ಏನ್ ಮಾಡ್ತೀವಿ, ನಮ್ಮ ಶಕ್ತಿಯನ್ನ ವ್ಯಯ ಮಾಡ್ಕೊಳ್ತೀವಿ, ಹಾಳು ಮಾಡ್ಕೊಳ್ತೀವಿ. ಹಾಗೆ ಆಗಬಾರದು. ಆಹಾರ ನಿಯಮಗಳನ್ನ ಚೆನ್ನಾಗಿ ಪಾಲನೆ ಮಾಡಬೇಕು. ನಿಸ್ವಾರ್ಥವಾಗಿ ಜನರಿಗೆ ಸೇವೆ ಮಾಡಬೇಕು. ಯಾವುದೇ ಲಾಭದ ಉದ್ದೇಶ ಇರಬಾರದು. ಅವ್ರ ಬಗ್ಗೆ ಇವ್ರ ಬಗ್ಗೆ ಆಲೋಚಿಸಬಾರದು. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಲಾಭವನ್ನ ಹೊಂದಬೇಕು ಅಂತೇಳಿ ನಮ್ಮ ಭಾವನೆ ಇರಬೇಕು. ಹಾಗೆ ಸೇವೆ ಮಾಡಿದವರು ಯಾರು? ಮಹಾತ್ಮ ಗಾಂಧಿ ಅಂತವರು, ಮದರ್ ತೆರೇಸಾ ಅಂತವರು. ತಮಗೋಸ್ಕರ ಅಲ್ಲ, ಪರೋಪಕಾರಂ ಇದಂ ಶರೀರಂ, ನನ್ನ ಈ ಶರೀರ ಬರೋದೇ ಇದ್ದಿದ್ದೇ ಪರರಿಗೆ ಉಪಕಾರ ಮಾಡ್ಲಿಕ್ಕಾಗಿ ಅಂತ ಹೇಳಿ ಪ್ರಪಂಚಕ್ಕಾಗಿ ಅಂತ ಜೀವಿಸಿದರು. ತಮ್ಮ ಜೀವನವೆಲ್ಲ ಅದಕ್ಕಾಗಿ ಮುಡಿಪಾಗಿಟ್ರು. ಅಂದ್ರೆ ಇಡೀ ಜೀವನ ಪರ್ಯಂತ ಕೇವಲ ಸೇವೆಗಾಗಿ ಅಂತ ಮುಡಿಪಾಗಿಟ್ರು. ಕೇವಲ ಸೇವೆಯನ್ನು ಮಾಡಿದ್ರು. ಜನರ ಲೋಕವನ್ನ ದಾಟಿ ಮಹಾಲೋಕವನ್ನ ಪಡ್ಕೊಂಡ್ರು. ಜನರ ಲೋಕವನ್ನ ದಾಟಿ ಮಹಾಲೋಕವನ್ನ ಪಡ್ಕೊಂಡ್ರು. ಮಹಾಲೋಕವನ್ನ ಪಡ್ಕೊಳ್ಳೋದಕ್ಕೆ ಏನಾಗತ್ತೆ? ಯಾರು ಸೇವೆ ಮಾಡ್ತಾರೋ, ನಿಷ್ಕಾಮವಾಗಿ ಸೇವೆ ಮಾಡ್ತಾರೋ, ಅವರು ಮಹಾಲೋಕವನ್ನ ಹೊಂದುವ ಭಾಗ್ಯವನ್ನು ಪಡ್ಕೊಳ್ತಾರೆ. ಮಹಾಲೋಕವನ್ನ ಪಡೆದ್ರೆ ಮುಗೀತಾ? ಮೇಲೆ ತಪೋಲೋಕ ಇದೆ, ಸತ್ಯಲೋಕ ಇದೆ, ಅವುಗಳನ್ನ ಪಡೆಯೋದು ಹೇಗೆ? ಅದಕ್ಕೆ ಮಹಾಲೋಕವನ್ನ ಸೇರುವ ಅಂದ್ರೆ ಜನರ ಲೋಕವನ್ನ ದಾಟಿದರು. ಹಾಗಾಗಿ ಯಾರು ಜನರ ಲೋಕವನ್ನ ದಾಟಬಲ್ಲರು ಅಂದ್ರೆ ಗಾಂಧೀಜಿಯವರ ಹಾಗೆ, ಮದರ್ ತೆರೇಸಾ ಅಂತ ಹಾಗೆ ತಮ್ಮ ಸ್ವಾರ್ಥವನ್ನ ಬಿಟ್ಟು ನನಗೋಸ್ಕರ ಅಲ್ಲದೆ ಪರರಿಗೋಸ್ಕರ ಅಂತ ಹೇಳಿ, ಪ್ರಪಂಚಕ್ಕೋಸ್ಕರ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಇಡೀ ಜೀವನವನ್ನ ಯಾರು ಸೇವೆಗಾಗಿ, ಜಗತ್ತಿಗಾಗಿ ಅಂತ ಮುಡಿಪಾಗಿಟ್ರೋ ಅವರು ಮಹಾಲೋಕವನ್ನ ಸೇರ್ಕೊಳ್ತಾರೆ. ಬರೀ ಸೇವೆ. ಆದ್ರೆ ಮನಸ್ಸಿನ ಪ್ರಭಾವವನ್ನ ಪೂರ್ತಿಯಾಗಿ ಯಾರು ಕಳೆದುಕೊಳ್ತಾರೆ ಜನರ ಲೋಕವನ್ನ ದಾಟಿದ ಮೇಲೆ, ಅಟ್ಲೀಸ್ಟ್ ಒಂದು ಹಂತದವರೆಗಾದ್ರೂ ಕಳ್ಕೊಳ್ತಾರೆ. ಅಂದ್ರೆ ಪ್ರಾಮುಖ್ಯತೆಯನ್ನ, ಅದರ ಮನಸ್ಸಿನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾರೆ. ಅಂದ್ರೆ ಮನಸ್ಸು ಇದೆಯೇ ಇಲ್ಲವೇ ಎಂಬ ಸ್ಥಿತಿಗೆ ಬರ್ತಾರೆ. ಯಾವಾಗ ಸಾಧನೆಯನ್ನು ಮಾಡ್ತಾ ಮನಸ್ಸು ಮಹಾಪರಿಶುದ್ಧಿ ಮಾಡಿಕೊಂಡ್ರೆ ಅಂತವರನ್ನ ಏನಂತ ಕರಿತಾ ಇದ್ರು ಪತ್ರಿಜಿಯವರು? ಶುದ್ಧ ಸಾತ್ವಿಕ ಸ್ಥಿತಿಯಲ್ಲಿದ್ದವರು ಅಂತ. ಹೀಗೆ ಮಹಾಪರಿಶುದ್ಧಿ ಅಂದ್ರೆ ಶುದ್ಧ ಸಾತ್ವಿಕ ಸ್ಥಿತಿ ಮಾಡಿಕೊಂಡವರು ನಿರ್ಗುಣ ಆಗ್ತಾರೆ. ನಿರ್ಗುಣ ಸ್ಥಿತಿ ಅಲ್ವಾ. ಹಾಗೆ ನಮಗೆ ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಉದಾಹರಣೆ, ಶುದ್ಧ ಸಾತ್ವಿಕ ಸ್ಥಿತಿ. ಹೀಗೆ ಆ ಸ್ಥಿತಿಗೆ ಸೇರಿದವರು ಸಿದ್ಧಿಗಳಿಗೆ ಬರ್ತದೆ, ಇನ್ನೂ ಹಲವಾರು ಲಾಭಗಳನ್ನು ಉಂಟಾಗ್ತದೆ. ಅಂತವರಿಗೆ 3ನೇ ಕಣ್ಣು ಜಾಗೃತವಾಗ್ತದೆ. ಆದ್ರೆ ಅವರು ಅದನ್ನ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಹನುಮಂತ ಅಷ್ಟ ಸಿದ್ಧಿ ನವನಿಧಿಕೇ ದಾತ, ಅಷ್ಟ ಸಿದ್ಧಿಗಳಿತ್ತು. ಆದ್ರೆ ತಾನು ಎಲ್ಲಾದ್ರೂ ಅದನ್ನ ಹೇಳ್ಕೊಂಡಿದ್ನ? ಎಲ್ಲಾದ್ರೂ ಅದನ್ನ ಪ್ರದರ್ಶನ ಮಾಡ್ತಾ ಇದ್ನ? ಎಲ್ಲಾದ್ರೂ ಇಲ್ಲ. ತನ್ನ ಸ್ವಾರ್ಥಕ್ಕಾಗಿ ಅಂತ ಏನಾದ್ರೂ ಅದನ್ನ ಹೇಳ್ಕೊಂಡಿದ್ನ? ಇಲ್ಲ. ಲೋಕ ಕಲ್ಯಾಣಕ್ಕಾಗಿ ಅಂತ ಬಳಸಿದ್ದ, ರಾಮನ ಸೇವೆಗಾಗಿ ಅಂತ ಬಳಸಿದ್ದ, ಸೀತಾಮಾತೆಯ ರಕ್ಷಣೆಗಾಗಿ ಅಂತ ಬಳಸಿದ್ದಾನೆ ಹೊರತು ತನ್ನಗಾಗಿ ಅಂತ ಬಳಸಲಿಲ್ಲ ಅಲ್ವಾ. ಹಾಗೆ ಇಂಥವೆಲ್ಲ ಈ ಸ್ಥಿತಿಯಲ್ಲಿ ಬರ್ತವೆ ಅಷ್ಟೇ ಹೊರತು ಧ್ಯಾನದಲ್ಲಿ ಕುಳಿತುಕೊಂಡ ತಕ್ಷಣ ಬರೋದಿಲ್ಲ. ಆಂಜನೇಯ ಸ್ವಾಮಿ ಹೇಳಿದ್ನಲ್ವ, 1 ವರ್ಷ ಇರುವಾಗ್ಲಿಂದಲೇ ಅವರಮ್ಮ ಧ್ಯಾನ ಮಾಡೋದನ್ನ ಹೇಳ್ಕೊಟ್ರು. ನಿರಂತರವಾಗಿ ಧ್ಯಾನ ಮಾಡ್ತಾ 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 ಆ ಸಿದ್ಧಿಯನ್ನ ಪಡೆದ್ರು. ಆ ಧ್ಯಾನ, ಹಂಬಲದಿಂದ ಧ್ಯಾನ ಪಡೆದ್ರು. ಅದನ್ನೇ ನಾವು ತಪಸ್ಸು ಅಂತ ಕರೆಯೋದು. ಹಾಗಾಗಿ
ಯಾರೇ ಆಗ್ಲಿ ಈ ರೀತಿ ಸಾಧನೆ ಅಂದರೆ ತಪಸ್ಸನ್ನು ಮಾಡ್ತಾರೋ ಅವರಿಗೆ ಯಾವುದೇ ಕೋರಿಕೆಗಳು ಇಲ್ಲದೆ, ಸಂಕಲ್ಪಗಳು ಇಲ್ಲದೆ, ಯಾವುದೇ ಆಸೆಗಳಾಗ್ಲಿ ಸ್ವಾರ್ಥವಾಗಲಿ ಏನೂ ಇರೋದಿಲ್ಲ. ಅವರಿಗೆ ಧ್ಯಾನ ಅಂದರೆ ತಪಸ್ಸೇ ಆಗಿರ್ತದೆ. ಹಂಬಲ ತೀವ್ರ ಸಾಧನೆಯಿಂದ ಏನ್ ಮಾಡ್ತಾರೆ, ವರ್ಷಗಟ್ಟಲೆ ಮಾಡಿ ಅಂತಹ ಸಿದ್ಧಿಗಳು ಅವರಲ್ಲಿ ಜಾಗೃತವಾಗ್ತದೆ. ಅವರು ಅಂತಹ ತೀವ್ರವಾದ ಧ್ಯಾನ ಸಾಧನೆಯನ್ನ ಮಾಡಿ 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 ತಪೋಲೋಕಗಳನ್ನು ಹೋಗಿ ಸೇರ್ಕೊಳ್ತಾರೆ. ಶುದ್ಧ ಸಾತ್ವಿಕ ಸ್ಥಿತಿ ಅಂದ್ರೆ ಮಹಾಪರಿಶುದ್ಧ ಸ್ಥಿತಿ. ಇವರು ಸತ್ಯಲೋಕವನ್ನ ಸೇರುವುದಿಲ್ಲ. ಆದರೆ ಸತ್ಯಲೋಕವನ್ನ ಸೇರಲು ಬಹಳ ಕಷ್ಟಪಟ್ಟರು, ಛಲದಿಂದ ಧ್ಯಾನ ಮಾಡಿದರು. ಆದರೆ ಸತ್ಯಲೋಕವನ್ನ ಪಡೆಯಲಿಲ್ಲ, ತಪೋಲೋಕವನ್ನ ಪಡೆದರು. ಅಂದ್ರೆ ತೀವ್ರವಾದ ಧ್ಯಾನ, ಧ್ಯಾನ 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 ಧ್ಯಾನ. ಇವಾಗ ಗುಡಾಕೇಶ ಧ್ಯಾನ ಮಾಡ್ತಾರಲ್ವಾ, ಇದರಿಂದ ಏನ್ ಲಾಭ? ಗುಡಾಕೇಶ ಧ್ಯಾನ ಮಾಡೋರಿಗೆ ಏನ್ ಲಾಭ? ತಪೋಲೋಕವನ್ನ ಹೋಗಿ ಸೇರಬಹುದು. ತಪೋಲೋಕವನ್ನ ಹೋಗಿ ಸೇರುವಷ್ಟು ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಹಗಲು ರಾತ್ರಿ ಗುಡಾಕೇಶರಾಗಿ ಧ್ಯಾನ ಸಾಧನೆ ಮಾಡ್ತಾರೆ. ಆದ್ರೆ ಎಲ್ಲರೂ ತಲೆ ನಾವು ಈ ಜನ್ಮದಲ್ಲಿ ಸತ್ಯಲೋಕ ಸೇರ್ಬೋದೇನೋ, ಸತ್ಯಲೋಕ ಸೇರ್ಬೋದೇನೋ ಅಂತ. ಆದರೆ ಸತ್ಯಲೋಕ ಸೇರ್ಬೇಕಂದ್ರೆ ಏನ್ ಮಾಡಬೇಕು? ನಾಳೆ ಹೇಳ್ತೀನಿ. ಸತ್ಯಲೋಕ ಸೇರ್ಬೇಕಂದ್ರೆ ಏನ್ ಮಾಡಬೇಕು ಅಂತ. ಆದ್ರೆ ರಾತ್ರಿ ಹಗಲು ರಾತ್ರಿ ಯಾರು ಧ್ಯಾನ 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 ಮಾಡ್ತಾರೋ, ನಿದ್ರೆಯನ್ನೂ ಜಯಿಸಿ ಯಾರು ಯೋಗ ಸ್ಥಿತಿಯಲ್ಲಿ ರಾತ್ರಿ ಎಲ್ಲ ಕಳೀತಾರೋ, ತೀವ್ರವಾದ ತಪಸ್ಸು ಮಾಡಿರ್ತಾರೆ, ಧ್ಯಾನ ಮಾಡಿರ್ತಾರೆ. ಅದರಿಂದ ಏನ್ ಪ್ರಾಪ್ತಿ ಆಗ್ತದೆ ನಮಗೆ? ತಪೋಲೋಕವನ್ನ ಪಡೆಯುವ ಅರ್ಹತೆಯನ್ನು ಪಡ್ಕೊಳ್ತಾರೆ. ಹಾಗಂತ ಸೇವೆ ಮಾಡಬೇಕು. ಜೊತೆಗೆ ಇನ್ನೂ ತುಂಬಾ ಇದೆ. ಅದನ್ನೆಲ್ಲ ಮಾಡಿದ್ರೆ ಎಲ್ಲಾ ಎಲ್ಲಾ ಲೋಕಗಳನ್ನು ದಾಟಿ ಏನು ಜನರ ಲೋಕವನ್ನು ದಾಟಿ ಮಹಾಲೋಕ ತಪೋಲೋಕಗಳನ್ನು ಹೋಗಿ ಸೇರ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಸತ್ಯಲೋಕವನ್ನು ಸೇರಬೇಕಂದ್ರೆ ಏನ್ ಮಾಡಬೇಕು ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸಿಂದ ಏರುವ ಬುದ್ಧಿ ಸ್ವಭಾವ ಓಂ ನಿರ್ದೇಶಕರಂ ಕರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ವೆರಿ ಗುಡ್. ಮಾಸ್ಟರ್ಸ್ ಯಾರಿಗಾದ್ರೆ ಏನಾದ್ರು ಡೌಟ್ ಇದ್ರೆ ಎಂಕರೇಜ್ ಮಾಡಿ, ಮಾತಾಡಿ. ಚಂಪಾ ಮಾಸ್ಟರ್ ಹೇಳಿ, ಏನ ಅರ್ಥ ಮಾಡ್ಕೊಂಡ್ರಿ ಇವತ್ತು? ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಕರೆಕ್ಟ್ ಇಟ್ಕೊಳ್ಳಿ ಮೇಡಮ್ ಮೊಬೈಲ್. ಓಕೆ. ಅಂದ್ರೆ ಸರ್ ಇವಾಗ ನಾವು ಧ್ಯಾನನ ಆ, ಲೌಕಿಕಕ್ಕೋಸ್ಕರ ಮಾಡದೇ ಇದ್ರೆ ಆತ್ಮದ ಉನ್ನತಿಗಾಗಿ ಮಾಡ್ಬೇಕು ಅಂತ. ಆತ್ಮದ ಉನ್ನತಿಗಾಗಿ ಮಾಡ್ಕೊಂಡು ಜನರ ಲೋಕವನ್ನ ದಾಟಿ ಮಹಾಲೋಕ ಮತ್ತು ತಪೋಲೋಕನ ಸೇರ್ಬೋದು ಅಂತ. ಅಂದ್ರೆ ದೇಹದ ಲಾಭಗಳಿಗೋಸ್ಕರ ಮಾಡಬಾರ್ದು, ಆತ್ಮದ ಉನ್ನತಿಗಾಗಿ ಮಾಡ್ಬೇಕು. ಮತ್ತೆ ಸೇವೆ ಮಾಡ್ಬೇಕು, ಶುದ್ಧ ಸಾತ್ವಿಕ ಆಹಾರ ತಗೋಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಇದನ್ನೆಲ್ಲ ಮಾಡ್ಕೊಂಡು ಆತ್ಮದ ಉನ್ನತಿ ಮಾಡ್ಕೊಂಡು ನಾವು ಜನರ ಲೋಕನ ದಾಟಿ ಮಹಾಲೋಕ ಮತ್ತು ತಪೋಲೋಕಕ್ಕೆ ಹೋಗ್ಬೋದು. ಸರಿ, ಇನ್ನೊಂದು ಕ್ವಶನ್. ನಾನು ಅರುಣಕ್ಕನ್ ಕೇಳ್ತಾನೆ ಇದ್ದೆ, ಕೇಳಲ್ಲ ಸರ್ನ ಇದನ್ನ ಅಂತ. ಈ ತಪೋಲೋಕ ಮಹಾಲೋಕ ಜನರ್ಲೋಕ ಅಂತೆಲ್ಲ ಹೇಳ್ತಿರಲ್ಲ ಸರ್, ಅದನ್ನೆಲ್ಲ ನೋಡಿದವ್ರು ಯಾರು ನೋಡ್ರಿ ಅದನ್ನೆಲ್ಲ ಹೇಳಿ ಅಂತ ಈ ತರ ಇದೆ ಅಂತ ಹೇಳಿದ್ದಾರೆ. ಪುರಾಣಗಳಲ್ಲಿದೆ ಆಯ್ತಾ, ಸಪ್ತ ಲೋಕಗಳ ಬಗ್ಗೆ ಇದೆ, ಮಹಾಭಾರತದಲ್ಲಿದೆ, ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಇದನ್ನೆಲ್ಲ ಹೇಳ್ತಾ ಇರೋದು ಪತ್ರಿಜಿ ಗುರುಗಳು ಹೇಳಿದ್ದಾನೆ. ಆಯ್ತಾ, ಈಗಾಗ್ಲೇ ಯಾರು ಆ ಯೋಗ ಸಿದ್ಧಿಯನ್ನ ಪಡೆದ ಮಹಾತ್ಮರಿದ್ದಾರೆ ಅವರೆಲ್ಲ ಹೇಳಿದ್ದಾರೆ. ಯಾರೋ ಯಾಕೆ ಕೃಷ್ಣನೇ ಹೇಳಿದ್ದಾನಲ್ವ. ಇವಾಗ ನಾ ಶ್ಲೋಕ ಹೇಳಿಲ್ವ, ನೀನು ಬ್ರಹ್ಮ ಲೋಕದವರೆಗೂ ಹೋದ್ರೂ ಕೂಡ ಜನ್ಮ ತಪ್ಪಿದ್ದಲ್ಲ. ಅಂದ್ರೆ ತಪೋಲೋಕವನ್ನ ಬ್ರಹ್ಮಲೋಕ ಅಂತ ಕರೀತಾರೆ. ಅಲ್ಲಿಯವರೆಗೆ ಹೋದ್ರೂ ನಿನಗೆ ತಪ್ಪಿದ್ದಲ್ಲ. ಮೊನ್ನೆ ಹೇಳ್ತಾ ಇದ್ದ ಅದೇ ಮೊನ್ನೆ ಒಂದು ಶ್ಲೋಕದಲ್ಲಿ ಹೇಳಿದೆ ನೋಡಿ, ನೀನು ಪುಣ್ಯಗಳನ್ನು ಮಾಡ್ತಾರೆ, ಸ್ವರ್ಗ ಲೋಕವನ್ನು ಪಡಿತಾರೆ. ಆದ್ರೆ ಅದು ಪ್ರಯೋಜನ ಇಲ್ಲ, ಮತ್ತೆ ಭೂಮಿಗೆ ಬರ್ತಾರೆ. ನೀನು ಸ್ವರ್ಗ ನರಕವನ್ನು ಪಡೆಯುವವನಾಗ್ಬೇಡ, ನನ್ನ ಲೋಕವನ್ನು ಬಂದು ಸೇರುವವನಾಗು, ಯೋಗಿಯಾಗು ಅಂತ ಅಲ್ವಾ. ಈಗ ತಾನೇ ಶ್ಲೋಕದಲ್ಲಿ ಹೇಳಿದ. ಅಂದ್ರೆ ಯೋಗೀಶ್ವರ ಕೃಷ್ಣರಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಅಮೆರಿಕ ನೋಡಿದ್ದೀರಾ? ಅಮೆರಿಕ ಇದೆಯಾ ಇಲ್ಲ? ಹೆಂಗೆ ಗೊತ್ತಾಯ್ತು ನಿಮಗೆ ಅಮೆರಿಕ ಇದೆ ಅಂತ?
ಅಂದ್ರೆ ಅಲ್ಲಿ ಹೋಗಿ ಬಂದಿದಾರಲ್ಲ ಅವ್ರು ಹೇಳಿ. ಹಾ, ಇದು ಹಾಗೆ ನೋಡಿದವರು ಇದ್ದಾರೆ. ನಾವು ನೋಡಿಲ್ಲ ಅಷ್ಟೇ, ಬಟ್ ನಾವು ಅದನ್ನ ನೋಡ್ಬೇಕು, ಆ ಅಳತೆ ಸಂಪಾದನೆ ಮಾಡ್ಕೋಬೇಕು. ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ ಅದಿಲ್ವಾ? ನೀವು ಇರಾನಿಗೆ ಹೋಗಿ ಬಂದಿದ್ದೀರಾ, ಇರಾನ್ ಇದೆ, ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಹೆಂಗ್ ಗೊತ್ತಾಗ್ತದೆ ನಿಮ್ಗೆ, ಅಲ್ವಾ? ಆತರ ಇಲ್ಲೇ ಹೋಗಿ ಬಂದಿದ್ದಾರೆ, ಹೋಗಿ ಬಂದಿರೋರು ಇದ್ದವರು ಹೇಳಿದ್ರು. ಇದ್ದಾರೆ. ಯೋಗಿಗಳು ಯೋಗ ಸಮಾಧಿಯಲ್ಲಿ ಆ ಎಲ್ಲ ಲೋಕಗಳಿಗೆ ಹೋಗಿ ಬರ್ತಾರೆ ಈಗಲೂ ಕೂಡ. ನಾವು ಕೂಡ ಆ ಒಂದು ಅರ್ಹತೆಯನ್ನು ಪಡೆದ್ರೆ ಹಾಸ್ಟೆಲ್ ಟ್ರಾವೆಲ್ ಅದರ ಮೂಲಕ ನಾವು ಕೂಡ ಮೇಲಿನ ಲೋಕಗಳಿಗೆ ಹೋಗಿ ಬರಬಹುದು. ಅದೆಲ್ಲ ಸೂಕ್ಷ್ಮ ಶರೀರ ಯಾನದ ಮೂಲಕ ಅವನ್ನ ನೋಡುವಂಥದ್ದೇ ಹೊರತು ಈ ಚರ್ಮಚಕ್ಷುವಿನಿಂದ ಕಾಣುವಂಥದ್ದಲ್ಲ. ಆಯ್ತಾ? ಅದಕ್ಕಾಗಿ ಎಲ್ಲವನ್ನ ನಾನು ಗೊತ್ತಾದ ಮೇಲೆ ತಿಳ್ಕೊಳ್ತೀನಿ ಅಂತ ಕುಂತ್ರೆ ಆಗೋಲ್ಲ. ಈಗಾಗಲೇ ಅದನ್ನ ಸಾಧಿಸಿ ತಿಳ್ಕೊಂಡವರು ಕೊಟ್ಟ ಜ್ಞಾನವನ್ನ ನಾವು ಆಶ್ರಯಿಸಿ ನಾವು ಕೂಡ ಆ ಸ್ಥಿತಿಗೆ ಹೋಗುವ ಪ್ರಯತ್ನ ಮಾಡಬೇಕು. ಪತ್ರಿಜಿ ಗುರುಗಳು ಅದನ್ನು ಮಾಡಿದ್ದಾರೆ, ಅಲ್ವಾ? ಇನ್ನೂ ಏನೇನೋ ಹೇಳಿದ್ದಾರೆ ಪತ್ರಿಜಿ ಗುರುಗಳು. ಆದ್ರೆ ಆ ಅದು ಸುಮ್ಮನೆ ಮಾಡಿಲ್ಲ ಅವರು. ಅವರ ಗುರುಗಳು ಸದಾನಂದ ಯೋಗಿಗಳು 80 ವರ್ಷ ಧ್ಯಾನ ಮಾಡಿದ್ದಾರೆ. ಬರೀ 80 ವರ್ಷ ಬರೀ ಧ್ಯಾನದಲ್ಲೇ ಕಳೆದಿದ್ದಾರಂತ. ಆ ಅವರೆಲ್ಲ ಹೇಳಿದ ಜ್ಞಾನ ಅದು, ಅಲ್ವಾ? ಥ್ಯಾಂಕ್ ಯು. ಹ್ಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಹಾ, ಉಮೇಶ್ ಮಾಸ್ಟರ್ ಮಾತಾಡಿ. ಜೈ ಹೋ ಪತ್ರಿಜಿ. ಜಯ ಹೋ ಪತ್ರಿಜಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಅದ್ಭುತವಾದ ಕ್ಲಾಸ್ ಸರ್, ನಿಜವಾಗಿ ಸೂಪರ್ ಕ್ಲಾಸ್. ನಿಜವಾಗಿ ಹೇಳ್ತೀನಿ, ಇನ್ನ ಕೇಳ್ಬೇಕು. ನೀವು ಎಷ್ಟಿಗೆ ಸ್ಟಾಪ್ ಮಾಡಿದ್ರ ಇನ್ನ ಒಂದು 10 ನಿಮಿಷ ಕೇಳ್ದಾಗಿದೆ, ಇನ್ನ ಕೇಳ್ಬೇಕು ಅನ್ಸುತ್ತೆ ಸರ್. ತುಂಬಾ ಚೆನ್ನಾಗಿ ತಪ್ಪೋಲಕ್ಕ ಅದೆಲ್ಲ. ನಾವು ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ರೆ 100% ಹೋಗ್ಬೋದು. ನಾನೇ ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಹೋಗಿ ಇಲ್ಲೇ ಪ್ರಾಣ ಬಿಟ್ಟು ಮೇಲೆ ಹೋಗಿ ತಿರ್ಗಾ ಪಂಚೇಂದ್ರಗಳು ಸೇರಿ ತಿರ್ಗಾ ನಾನು ವಾಪಸ್ ಬಂದಿದ್ದೀನಿ. ಇದೆ ಸರ್, ಹೋಗ್ಬೋದು. ನಾನು ನಿಜವಾಗಿ ಧ್ಯಾನದಲ್ಲಿ ಇನ್ನೊಂದೇನು ಗೊತ್ತಾ, ಧ್ಯಾನದಲ್ಲಿ ನಾನು ಆತ್ಮ, ಈ ಕ್ಷಣದಲ್ಲಿ ಚೆನ್ನಾಗಿ ನಾನು ಒಂದು ಆತ್ಮ, ನಾನೇ ಭಗವಂತ. ಇಷ್ಟೇ ಸರ್, ನಿಜವಾಗಿ ಸರ್. ಅದೊಂದು ಇಟ್ಕೊಂಡ್ಬಿಟ್ರೆ ನಾವೆಲ್ಲದರಲ್ಲೂ ಉನ್ನತರಾಗ್ತೀವಿ ಸರ್. ನಾನು ಈ ನಡುವೆ ಒಂದು 3 ಮಂತ್ಸ್ ಇಂದ ನಾನು ಯಾವುದೇ ಕಾಲ ನೋ ನೋ ನೋ, ನಾನು ಈ ಕ್ಷಣದಲ್ಲಿ ಚೆನ್ನಾಗಿದ್ದೀನಿ, ನಾನು ಒಂದು ಆತ್ಮ, ನಾನೇ ಭಗವಂತ, ಆತ್ಮ ಪದಾರ್ಥ, ಆತ್ಮನಲ್ಲ ಆತ್ಮ ಪದಾರ್ಥ ಅನ್ಕೊಂಡು ಇದು ಮಾಡ್ತೇವೆ ಸರ್. ತುಂಬಾ ಚೆನ್ನಾಗಿ ಸರ್. ಈ 1 ವೀಕಲ್ಲಿ ನನಗೇನಾಗಿ ಗೊತ್ತಾ ಸರ್, ಇನ್ನರ್ ಲೋಕಕ್ಕೆ ಹೋಗಿದ್ದೀನಿ ಸರ್. ಔಟ್ಸೈಡ್ ಅಲ್ಲಿ ಏನಿಲ್ಲ ಸರ್, ಒಳಗಡೆ ಏನಿದೆ ಸರ್. ಅಬ್ಬಾ, ನಿಜವಾಗಿ ಹೇಳ್ತಾರಲ್ಲ, ನಾವು ಯಾರು ನಮ್ಮ ತತ್ವರ್ತಿ ಸರ್ ಹೇಳ್ತಾರಲ್ಲ, ಲೋನ್ ಪೋವಲ್ಲ ಲೋನ್ ಪೋತೆ ಎಲ್ಲ ಉಂಟು ಸೂಡು ಅಂತ ಹೇಳ್ತಾರಲ್ಲ. ನಿಜವಾಗಿ ಸರ್, ನಂಗೆ ಇಂದ 15 ದಿನದಲ್ಲಿ ಒಳಗಡೆ ಹೋಗ್ತಾ ಇದ್ವಿ. ಏನಿದೆ ಗೊತ್ತಾ ಸರ್ ಒಳಗಡೆ ಲೋಕ. ನಿಜವಾಗಿ ಎಲ್ಲಾರು ಅಷ್ಟೇ ಧ್ಯಾನ ಮಾಡಿ, ಧ್ಯಾನ 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 ಅಷ್ಟೇ, ಇನ್ನೇನಿಲ್ಲ. ಸಾರ್ ಹೇಳ್ದಾಗೆ ಧ್ಯಾನ ಮಾಡಿ ಪ್ರತಿಯೊಂದು ಸಿಕ್ಕತ್ತೆ. ಇನ್ನು ಸಂಕಲ್ಪ ಇಟ್ಕೊಂಬ, ಅದೊಂದು ಒಪ್ಕೊಂತೀವಿ. ಫಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾರೆ, ಅದ್ ಮಾಡ್ಕೊಳ್ಳೋಣ. ಇವಾಗ ನಮ್ಗೆಲ್ಲ ಏನು ಬೇಡ, ಸಂಕಲ್ಪ ದೇವ್ರು ಎಲ್ಲ ಕೊಡ್ತಾನೆ. ನೀವು ಧ್ಯಾನ ಮಾಡಿ, ನಿಮ್ಗೆ ಏನ್ ಬೇಕು ಎಲ್ಲ ಕೊಡ್ತಾನೆ. ನಾನು ಇದೇ 5 ವರ್ಷದಲ್ಲಿ ಪೇಪರ್ ಹಾಕ್ಕೊಂಡು ರೈಲ್ವೆ ಸ್ಟೇಷನ್ ಮಲ್ಗ್ತಾ ಇದ್ದೆ. ಇವತ್ತಿನ ಪತ್ರಿ ಸರ್ ಏನ್ ಮಾಡಿದಾರೆ ನಮ್ಗೆ, ಯಾವ ರೀತಿ ನೋಡಿ, ಕಾರ್ ಕೊಟ್ಟಿದ್ದಾರೆ, ಸೇಲ್ ಮಾಡಕ್ ಕೊಟ್ಟಿದ್ದಾರೆ, ಅದಕ್ಕಿಂತ ಆಡಿಯನ್ಸ್ ಎಷ್ಟು ಜನ ಕೊಟ್ಟಿದ್ದಾರೆ ನೋಡಿ. ನಾವ್ ಎಲ್ಲೇ ಒಂದು ಪ್ರೋಗ್ರಾಮ್ ಹೋದ್ರೆ ಉಮೇಶ್ ಸರ್ ಉಮೇಶ್ ಸರ್ ಉಮೇಶ್ ಸರ್ ನೋಡ್ರ, ಅದಕ್ಕಿಂತ ಏನ್ ಬೇಕು ಸರ್? ಅದೇ ನಮ್ಮ ಮನೆಯಲ್ಲಿ ಇದೇ ಬರ್ತಾ ಇದ್ರು ನೋಡಿ. ಧ್ಯಾನದಲ್ಲಿ ಎಷ್ಟಿದೆ ಅನ್ನೋದಕ್ಕೆ ಉದಾಹರಣೆ ಉಮೇಶ್ ಸರ್. ನಾನು ಅನ್ಕೊಂಡು ಬೇಜ್ ಮಾಡಬಾರ್ದು, ಹೇಳಿದ್ರು ಧ್ಯಾನದಲ್ಲಿ ಎಷ್ಟರ ಒಂದಿದೆ ಅಂತ ಹೇಳಿದ್ರೆ ಸರ್. ತಪೋಲೋಕ ಉನ್ನತ ಲೋಕಕ್ಕೆ ಎಲ್ಲರಿಗೂ ಹೋಗ್ಬೋದು సార్. తత్వజీ సార్ ಹೇಳ್తారు, నువ్వు ఎక్కడ పోవాలా ధ్యానం చేయి, ఏముంటుంది ಧ್ಯಾನ ಧ್ಯಾನ ಉನ್ನತ ಮಾತು ಮೇಲೆ ಆರಾಮಾಗಿ ಹೋಗ್ಬೋದು ಸರ್. ನಿಜವಾಗಿ ಅದರಲ್ಲೇ ತುಂಬಾ ಚೆನ್ನಾಗಿತ್ತು ಸರ್. ಕ್ಲಾಸ್ ಮಾತ್ರ ಅದ್ಭುತವಾಗಿ ಕೊಡ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲ ಆತ್ಮ ಬಂಧುಗಳಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌಡ್ರೆ, ಮೈಸೂರು ಗೌಡ್ರೆ, ಥ್ಯಾಂಕ್ ಯು. ಪಾಪ ಗೌಡ್ರು ತುಂಬಾ ತುಂಬಾ ಶ್ರಮ ಮಾಡ್ತಾರೆ ಸರ್. ಅವ್ರ ಮನೆಗೆ ಹೋಗಿದ್ದು ಹೇಳಿದ್ರು, ಸರ್ ನಾನು ಬೇರೆ ಯಾರಿಲ್ಲ, ಒಳ್ಳೆ ಗುಡಕೇಶಿನಲ್ಲಿ ಹೇಗಿದೆ ಗೊತ್ತಾ ಸರ್ ಅಂತ ನಾನು ಹೇಳಿದೆ, ಸರ್ ನಾನು 84 ದಿನ ಸತತವಾಗಿ ಮಾಡಿದ್ದೀನಿ. ಆ ಮಾಡಿದಕ್ಕೋಸ್ಕರ ನಾನು ಇವತ್ತಿನ ದಿನ ಈ ಲೆವೆಲ್ ಇದ್ದೀನಿ. ನಿಜ ನೋಡಿ, ಮಾಡೋದಲ್ಲ ಇವಾಗ ನಿದ್ದೆ 12 ಗಂಟೆ ತಿರ್ಗಾ ಬೆಳಗ್ಗೆ 3 ಗಂಟೆಗೆ ಎದ್ದು ಬಿಡ್ತೀನಿ. ಕೆಲಸಗಳೆಲ್ಲ ಮುಖ 4 ಗಂಟೆಗೆ ಕೂತ್ಕೊಂತೀನಿ. 7 ಗಂಟೆವರೆಗೂ ಧ್ಯಾನ, ತಿರ್ಗಾ ಮೌನ, ಅದರಲ್ಲಿ ಒಂದು 5 ಅವರ್ ಮೌನ, ಆಮೇಲೆ ತಿರ್ಗಾ ರಾತ್ರಿ 12:30ವರೆವರೆಗೂ. ತುಂಬಾ ನಾನು ಕಲ್ತಿರೋದು ಗುಡಕೇಶಿಂದಾನೆ. ನಿಜ ಇಲ್ಲ ನೋಡಿ, ಇಷ್ಟೊತ್ತಿಗೆ ನೋಡಿ ಎನರ್ಜಿ ನೋಡಿ ಆಗಿದೆ. ನಾನು ಗುಡಕೇಶನ್ 84 ದಿನ ಮಾಡಿದಕ್ಕೆ ಇವತ್ತು ಎನರ್ಜಿ. ನಾನು ಇವಾಗ ಕೇಳ್ತೆ ಸರ್, ನಾನು ಇನ್ನೊಂದೇನ್ ಮಾಡಿದ್ದೀನಿ, ಇವಾಗ 10,000 ಪಾಂಪ್ಲೆಟ್ ಮಾಡಿಸಿದ್ದೀನಿ ಫ್ರೀ. ನೀವು ಯಾರಿಗಾನ ಬೇಕಾದ್ರೆ ಹೇಳಿ, ನಾನು ಕಳಿಸ್ತೀನಿ. 10,000 ಪಾಂಪ್ಲೆಟ್ ಮಾಡಿಸಿದ್ದೀನಿ, ಯಾರಿಗಾದ್ರೂ ಬೇಕಾದ್ರೆ ಹೇಳಿ ನಾನು ಕಳಿಸ್ತೀನಿ. ಇದೇ ಪಾಂಪ್ಲೆಟ್ ತಗೊಂಡು ನೀವು ಪೋಸ್ಟ್ ಆಫೀಸ್ ಅಲ್ಲಿ ಹೇಳಿದ್ರು, ಸರ್ ನೀವು ಸ್ಕ್ಯಾಮರ್ ಇರುತ್ತೆ ಏನಿಲ್ಲ ಸರ್, ನೀವು ಧ್ಯಾನ ಮಾಡಿ ಸರ್ ಅಂತ. ಸರ್ 10 ಜನ ಧ್ಯಾನ ಹೇಳ್ಕೊಟ್ಟೆ ಎಷ್ಟಿದೆ ಗೊತ್ತಾ ಸರ್. ಇವತ್ತಿನ ದಿನ ಅಷ್ಟೇ ಡೈಲಿ ನಾನು ಹೊಸೊಬ್ರಿಗೆ ಹೇಳ್ತಾನೆ ಇರ್ತೀನಿ ಸರ್, ಯಾರೇ ಬರ್ಲಿ. ನೀನು ರವೀಂದ್ರ ಕಲಕತ್ತದಲ್ಲಿ ಆಯ್ತು 2,000 ಪಾಂಪ್ಲೆಟ್ ಕೊಟ್ಟೆ ನಾನು. ಎಷ್ಟು ಖುಷಿ ಆಯ್ತು ಗೊತ್ತಾ ಎಲ್ಲಾರು. ಧ್ಯಾನ ಯಾವ ತರ ತುಂಬಾ ಕೊಟ್ಟಿದ್ದೀನಿ ಸರ್. ಅದಕ್ಕೆ ನೀವು ಯಾರಿಗಾನ ಬೇಕಾದ್ರೆ ಹೇಳಿ, ನಾನು ಪಾಂಪ್ಲೆಟ್ ಕಳಿಸ್ತೀನಿ, ಧ್ಯಾನ ಪ್ರಚಾರ ಆಗ್ಲಿ ಸರ್.
ನನ್ನ ಉದ್ದೇಶ ಅದೇ. ಪತ್ರಿ ಸರ್ ಏನ್ ಹೇಳಿದಾರೆ ನನಗೆ, ಧ್ಯಾನ ಮಾಡು, ಧ್ಯಾನ ಪ್ರಚಾರ ಮಾಡು ಅಂತ ಹೇಳಿ ಸರ್. ಅವೆರಡೇ ಸರ್ ನನಗಿರೋದು. ಅದಕ್ಕೆ ನಾ ಎಲ್ಲೇ ಹೋದ್ರು ಅದನ್ನ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ಜೈ ಹೋ ಪತ್ರಿಜಿ, ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ಇನ್ನೇನ್ ಹೇಳ್ತಾರೆ ಸರ್, ಆ ತರದಲ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ತುಂಬಾ ದಿನ ಆಯ್ತು ನಿಮ್ಮ ನೋಡಿ, ಸಂತೋಷ ಆಯ್ತು. ಐ ಹ್ಯಾಪಿ ಸರ್. ನಾನು ಆನಂದ ಸ್ಥಿತಿನೇ ಇದ್ದೀನಿ ಸರ್, ಇವತ್ತು ಅಷ್ಟೇನೆ ಆನಂದವಾಗಿದ್ದೀನಿ. ನೋ ಪ್ರಾಬ್ಲಮ್. ಇನ್ನೊಂದು ಯಾರನ್ನ ಹೇಳಿದ್ರ ಅಲ್ಲೇ ಮರ್ತು ಬಿಡ್ತೀನಿ. ಆಮೇಲೆ ರಾತ್ರಿ ಮಲ್ಕೊಂಡ್ಬೇಕಾದ್ರೆ ನಾನು ಯಾರಿಗಾನ ಮಾತಾಡಿದ್ರೆ, ಈ ದಿನದಲ್ಲಿ ಯಾರಿಗ ನಾನು ಹೇಳಿದ್ರೆ ಕ್ಷಮೆ ಇರ್ಲಿ ಅಂದ್ಬಿಡ್ತೀನಿ. ಮಾತು ಅಲ್ಲೇ ಮರ್ತು ಬಿಡ್ತೀನಿ, ಅದು ಎತ್ಕೊಂಡೇ ಇರಲ್ಲ. ಅದೊಂದು ಕಲ್ತೀನಿ ಸರ್. ಈ 2 ತಿಂಗಳಲ್ಲಿ ನನ್ನ ಬದಲಾವಣೆ ಅಷ್ಟೊಂದು ಆಗಿದೆ ಸರ್, ಅದ್ಭುತವಾಗಿದೆ. ಧ್ಯಾನದಲ್ಲಿರ್ತಕ್ಕಂಥದ್ದು ಯಾವುದ್ರಲ್ಲಿಲ್ಲ ಸರ್. ಸೊ ₹1 ಖರ್ಚಿಲ್ದ್ರೆ ಮಾಡೋದು ಇದೆ ಸರ್. ನೋಡಿ ನನಗೆ ಏನು ಹಾಸ್ಟೆಲ್ ಟ್ರಾವೆಲ್ ಹೋದಾಗ ಆಪರೇಷನ್ಗೆ ಯಾವ ತರ ಕರ್ಕೊಂಡೋದ್ರು ನೋಡಿ. ₹2,00,000 ಕೇಳಿ, ವೆರ್ಕೋಸ್ ಇತ್ತು ನನಗೆ, ಹೇಳಿದ್ನಲ್ಲ ವೆರ್ಕೋಸ್ ಇತ್ತು. ಆಸ್ಪತ್ರೆ ಕರ್ಕೊಂಡೋಗಿ ಏಂಜಲ್ಗಳೆಲ್ಲ ಕರ್ಕೊಂಡೋಗಿ ಅಲ್ಲಿ ನನಗೆ ಆಪರೇಷನ್ ಮಾಡಿ ಡಾಕ್ಟರ್ ಬಂದು ಧ್ಯಾನದಲ್ಲೇ ಆಗಿದ್ದಿದೆಲ್ಲ, ಗೊತ್ತಾ? ಧ್ಯಾನದಲ್ಲೇ ಬಂತು. ಇವತ್ತಿನ ನೋಡಿ ಒಂಚೂರು ಇಲ್ಲ, ವೆಲ್ಕ್ರೋಸ್ ಹೋಗುತ್ತೆ, ಪ್ರತಿಯೊಂದು ಹೋಗುತ್ತೆ. ಕಾಯಿಲೆ ಎಲ್ಲಾದ್ರಲ್ಲೂ ಹೋಗುತ್ತೆ, ಇಲ್ಲ ಅಂತೇನಲ್ಲ. ಹಾಸ್ಟೆಲ್ ಟ್ರಾವೆಲ್ ಎಲ್ಲ ಹೋಗುತ್ತೆ, ಎಲ್ಲಾದ್ರಲ್ಲೂ ಹೋಗುತ್ತೆ ಸರ್. ಡಾಕ್ಟರ್ಗಳು ₹2,00,000 ಕೇಳಿದ್ರು. ಜೊತೆ ಆರೋಗ್ಯವಾಗಿದ್ದೀನಿ. ಧ್ಯಾನ ಮಾಡಿ ಅಷ್ಟೇ ನಾನು ಹೇಳೋದು. ಧ್ಯಾನ 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 ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಜೈ ಹೋ ಧನ್ಯವಾದ ಪತ್ರಿ, ಜೈ ಹೋ ಪತ್ರಿ. ಮಂಜೇಗೌಡರು ಹೇಳಿ ಸರ್. ಹಾ, ಬ್ರಹ್ಮಶ್ರೀ ಪಿತಾಮಹರ ಅಂತ ಸುಭಾಷ್ ಪತ್ರಿಜಿ ಅವರಿಗೆ ಅವ್ರನ್ನ ನಮಸ್ಕರಿಸುತ್ತಾ, ಹಾಗೆ ಗುಡುಕೇಶ ಧ್ಯಾನದ ಅರುಣ್ ಕುಮಾರ್ ಸರ್ ಅವ್ರಿಗೂ ನಮಸ್ಕರಿಸುತ್ತಾ, ಈ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಬಂದಂತಹ ಜೀವಂ ಉಮೇಶ್ ರವರಿಗೂ ಸಹ ನಮಿಸುತ್ತಾ, ಈ ಯೂಟ್ಯೂಬ್ ಮತ್ತು ಝೂಮ್ ನಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಮರಣಿಸುವ ಮುಂಚೆಯೇ ಮರಣಿಸಬೇಕು ಅನ್ನೋ ಬಗ್ಗೆ ಒಂದು ಇವತ್ತಿನ ಏನು ನಮಗೆ ಸ್ವಾಧ್ಯಾಯನ ಉಣಬಡಿಸಿದ್ದೀರಿ. ಅದು ತುಂಬಾ ನಮಗೆ ಮರೆಯಲಾದದ್ದು ಅಂತ ತಿಳ್ಕೊಂಡಿದೀವಿ. ಯಾಕೆಂದ್ರೆ ನಾವು ಇದ್ದಾಗ ಹೇಗೆ, ನಾವು ಸತ್ತಾಗ ಏನಾಗ್ತೀವಿ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಇದರಲ್ಲಿ ಎಲ್ಲ ಲೋಕಗಳ ಬಗ್ಗೆ ಮಾತಾಡಿದ್ರೆ, ಅದರಲ್ಲಿ ಒಂದು ಜನರ ಲೋಕದ ಬಗ್ಗೆ ಮಾತಾಡಿದ್ರಿ. ಜನರ ಲೋಕದಲ್ಲೇ ಈಗ ನಾವು ಬೇರೆ ಬೇರೆ ಈ ಗುಡಕೇಶದಕ್ಕಿಂತ ನಾವು ಹಿಂದೆ ಹೋದ್ರೆ ಈ ಜನರ ಲೋಕದ ಬಗ್ಗೆನೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅಂದ್ರೆ ಆ ಇತಿಮಿತಿಯಲ್ಲೇ ನಾನೇ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದೀವಿ, ನನಗೆ ಎಲ್ಲ ಪರಿಜ್ಞಾನವನ್ನು ಬಂದಿದೆ, ಎಲ್ಲ ಎಲ್ಲವನ್ನು ನಾವು ತಿಳ್ಕೊಂಡಿದೀವಿ, ಇದೇ ಅನ್ನೋ ರೀತಿಲಿ ಹೇಳ್ತಿರ್ತಾರೆ. ಇದ್ ನೀವು ಹೇಳ್ತಾ ಮುಂದೆ ಜನರ ಲೋಕ, ಭೂರ್ಲೋಕ, ಸುವರ್ಲೋಕ, ಆತ್ಮಲೋಕದ ಬಗ್ಗೆ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ, ಅದು ಇನ್ನೂ ನಾವು ಸಾಧನೆನ ಎಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋದೆಲ್ಲ ಇದ್ರಲ್ಲಿದೆ. ಮತ್ತೆ ಈಗ ನಡ್ತಕ್ಕಂಥ ಭೌತಿಕ ಘಟನೆಗಳು ಅವನ್ನೆಲ್ಲ ಕಂಪ್ಲೀಟ್ ಆಗಿ ಯಾವ ರೀತಿ ನಡೀತಾ ಇದೆ, ಇವೆಲ್ಲ ನಾವು ಮಾಡದೇ ಇದ್ರೆ ಅದನ್ನ ಇವೆಲ್ಲನು ಬಿಟ್ಟು ನಾವು ಆತ್ಮದ ಕಡೆ ಗಮನ ಕೊಟ್ರೆ, ಆತ್ಮದ ಕಡೆ ನಡೆದ್ರೆ ಇದೆಲ್ಲ ಸಾಧ್ಯ ಅಂತ ಅನ್ನೋದನ್ನ ನೀವು ಸವಿವರವಾಗಿ ತಿಳಿಸ್ಕೊಟ್ರಿ. ಮತ್ತೆ ಅದಕ್ಕೆ ಅರ್ಥವತ್ತಾದಂತಹ ಕೆಲವು ಘಟನೆಗಳನ್ನು ಸಹ ನೀಡಿದಿರಿ. ತುಂಬಾ ಅರ್ಥ ಆಗಿದೆ, ಬರ್ಕೊಂಡಿದೀವಿ. ಇದನ್ನ ನಾವು ಸಮಯ ಸಿಕ್ಕಾಗೆಲ್ಲ ಪುನರ್ ಮಾಡಿ ಇನ್ನೂ ಅಂತರ್ಗತವಾಗಿ ಹೆಚ್ಚಿನ ವಿವರಣೆ ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಗಳೇ. ತಮ್ಗೆ ಧನ್ಯವಾದಗಳು, ಹಾಗೂ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ವೆರಿ ಗುಡ್, ಥ್ಯಾಂಕ್ ಯು. ಶಶಿಕಲಾ ಮಾಸ್ಟರ್ ಮಾತಾಡ್ತೀರಿ? ನಾನು ವಿಡಿಯೋ ಆನ್ ಮಾಡೋದೇ ತಪ್ಪು ಅನ್ಕೊಂತಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಇವಾಗ 5 ನಿಮಿಷ ಆಯ್ತು ಸರ್ ಜಾಯಿನ್ ಆಗಿ ಸರ್. ಕೇಳ್ಕೊಂಡ್ಲಿಲ್ವಾ ಇವತ್ತು ಕ್ಲಾಸ್? ಇಲ್ರಿ, ಲೇಟ್ ಆಯ್ತು ಸರ್, ಕೆಲ್ಸದ ಸಲುವಾಗಿ ಏನ್ ಕೇಳ್ಕೊಂಡಿಲ್ಲ. ಈಗ ಹೇಳೋದ ಕೇಳ್ಕೊಂಡ, ಎಲ್ಲಾರು ಹೇಳೋದ್ ಕೇಳ್ಕೊಂಡ ಖುಷಿ ಆಯ್ತು ಸರ್. ಹೋಗ್ಲಿ, ಇಷ್ಟ ದಿವಸ ಕೇಳ್ಕೊಂಡ್ರಿ, ಏನ್ ಅರ್ಥ ಮಾಡ್ಕೊಂಡ್ರಿ? ಸರ್ ಎಲ್ಲ ಚೆನ್ನಾಗಿತ್ರಿ ಸರ್, ಎಲ್ಲಾ ಕೇಳ್ಕೊಂಡಿದ್ದು. ಹೇಳೋದು ನೀವು
ಏನ್ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳುದು. ಚೆನ್ನಾಗಿತ್ತು ಅಂದ್ರೆ ಏನದು? ಮರಣಿಸುವ ಏ- ಮುಂಚೆನೆ ಮರಣಿಸಬೇಕು. ಏನ್ ತಿಳ್ಕೊಂಡು ಆ, ಈ ಕಾನ್ಸೆಪ್ಟ್ ಹೇಳಿ. ಏ- ಏನ್ ಹೇಳಕ್ ತಿಳಿವತ್ರಿ ಸರ್, ನಂಗೆ ಏನ್ ಗೊತ್ತಾಗುತ್ತೆ. ಅಂದ್ರೆ ಮೇಡಮ್, ನಮ್ಮ ಕ್ಲಾಸ್ ಜಾಯಿನ್ ಆಗೋರು ಅಂತ ಎಲ್ಲಾದ್ರೂ ಹೊರಗಡೆ ಹೇಳಿದ್ರೆ ಹಂಗೆ ಹಂಗೆ ಪಟ 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 ಜ್ಞಾನ ಬರ್ತಾ ಇರ್ಬೇಕು ಹರಿದು. ನೀವು ಹೇಳೋ ಜ್ಞಾನ ಕೇಳ್ಕೊಂಡೇ ಜನ ಹೇಳ್ಬಿಡ್ಬೇಕು, ನೀವು ಈ ಕ್ಲಾಸಿಗೆ ಜಾಯ್ನ್ ಆಗ್ತಿರಲ್ವಾ ಅಂತ. ಆ ಲೆವೆಲ್ಗೆ ರೆಡಿ ಆಯ್ತು. ಆಗ್ಬೇಕು ನೀವು. ಅದು ಬಿಟ್ಟು ಹಿಂಗಂದ್ರೆ ಹೆಂಗೆ ಮೇಡಮ್? ಹ್ಮ್ ಶ್ರದ್ಧೆ ಇರ್ಬೇಕು, ಇನ್ನೂ ಜಾಸ್ತಿ ಜಾಸ್ತಿ ಶ್ರದ್ಧೆ ಇರ್ಬೇಕು. ಹ್ಮ್. ನೀವು ಹೇಳೋವರೆಗೂ ಬಿಡಲ್ಲ ಇವತ್ತು ನಿಮ್ಗೆ ಜ್ಞಾನ ಹೇಳಿ. ಏ- ಮರಣಿಸುವ ಮುಂಚೆಯೇ ಮರಣಿಸಬೇಕು ಹೇಳಿ. ಆ, ಏನಿಲ್ಲ ರೀ ಸರ್, ನನ್ಗೇನ್ ಹೇಳಕ್ ಆಗಲ್ಲ. ಓಕೆ, ರಾಣಿ ಮಾಸ್ಟರ್ ಮಾತಾಡಿ. ಮಾತಾಡಿ ನಮಸ್ತೆ ಮೇಡಮ್. ಸರ್. ನಮಸ್ತೆ ಮೇಡಮ್. ಇವತ್ತಿನ ತರಗತಿ ಕ್ಲಾಸ್ ಅಲ್ಲಿ ಮರಣಿಸುವ ಮುಂಚೆ ಮರಣಿಸಿ ಅನ್ನೋ ಕಾನ್ಸೆಪ್ಟ್ ಅನ್ನು ಮುಂದುವರೆದ ಭಾಗನ ಮಾಡಿದ್ರಿ. ಇದು ಇವತ್ತು ತಿಳ್ಕೊಂಡಿದ್ದು ಆತ್ಮಕ್ಕೆ ಗಂಡು ಹೆಣ್ಣು ಅನ್ನೋ ಭಾವಗಳೇ ಇಲ್ಲ. ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದು ತಿಳಿದ ಹೋಯ್ತು. ಸಮಯ ವ್ಯರ್ಥವಾದ್ರೆ ಜನ್ಮನೂ ವ್ಯರ್ಥ ಆದಂಗೆ ಅನ್ನುವಂತ ಅಂಶ ತಿಳಿದ ಹೋಯ್ತು. ಭೂಮಿಯ ಮೇಲಿನ ಶ್ರಮದಿಂದಲೇ ಜನರ ಲೋಕ ದಾಟಬಹುದು. ನಾವು ಭೂಮಿಯಲ್ಲಿ ಶ್ರಮ ಪಟ್ರೆ ಮಾತ್ರ ಜನರ ಲೋಕವನ್ನ ದಾಟಕ್ಕಾಗುತ್ತೆ. ಆಗ ನಮ್ಗೆ ಮೋಕ್ಷದ ಸ್ಥಿತಿಯನ್ನ ಹೊಂದಬಹುದು ಅನ್ನೋದು ಗೊತ್ತಾಯ್ತು. ಆತ್ಮ ಉನ್ನತಿಗಾಗಿ ಸಂಪೂರ್ಣವಾದಂತ ಧ್ಯಾನ ಸಾಧನೆ ಮಾಡಬೇಕು ಮತ್ತು ಜ್ಞಾನ ಸಂಪಾದನೆಯನ್ನು ಕೂಡ ನಾವು ಮಾಡಬೇಕು ಅನ್ನೋಂಥದ್ದು. ಮತ್ತೆ ಲೌಕಿಕ ಸುಖಕ್ಕಾಗಿ ನಾವು ಧ್ಯಾನ ಯಾವತ್ತೂ ಮಾಡಬಾರದು. ಇದರಿಂದ ಮೋಕ್ಷನೂ ಸಿಗೋದಿಲ್ಲ. ಮತ್ತೆ ದೇಹ ಲಾಭಕ್ಕಾಗಿ ಅಥವಾ ಯಾವುದೇ ಕಾರಣಕ್ಕಾಗಿ ನಾವು ಸಂಕಲ್ಪ ಧ್ಯಾನ ಮಾಡಿದ್ರೆ ಆತ್ಮದ ಉನ್ನತಿ ಮಾಡಿದಾಗ ಆಗೋಲ್ಲ. ಆಗ ನಾವು ಉನ್ನತವಾದಂತ ಲೋಕಗಳನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಹಾರ ನಿಯಮ ಪಾಲನೆಯನ್ನ ಮಾಡ್ಲೇಬೇಕು. ಮತ್ತೆ ಪರರ ಉಪಕಾರಕ್ಕಾಗಿ ಸೇವೆಯನ್ನ ಮಾಡ್ಬೇಕು. ಅದಕ್ಕೆಲ್ಲ ಉದಾಹರಣೆ ಗಾಂಧೀಜಿಯವರು, ಮದರ್ ತೆರೆಸಾ ಅವರು, ಪತ್ರಿಜಿಯವರು, ಹಾಗೆ ಹಲವಾರು ಧ್ಯಾನ ಬಂಧುಗಳು ಹಾಗೆ ಯೋಗಿಗಳೆಲ್ಲ ಮಾಡಿದ್ರೆ. ಈಗ ತಾನೇ ಉಮೇಶ್ ಸರ್ ಹೇಳ್ದ ಹಾಗೆ ಅವ್ರು ಬಂದು ಮಾತಾಡಿದ್ ನಮ್ಗೆ ಒಂಥರ ಬೂಸ್ಟ್ ಸಿಕ್ಕದಾಗಾಯ್ತು. ಈಗ ತಾನೇ ಚಂಪಾ ಮೇಡಮ್ ನಾವೆಲ್ಲ ಈ ತರ ವಿಚಾರನ ಪ್ರತಿದಿನ ಆತ್ಮಬಂಧುಗಳ ಮಧ್ಯೆ ಬರ್ತಿರ್ತಿದೆ. ಯಾಕಂದ್ರೆ ನಾವು ಸಂಪೂರ್ಣವಾಗಿ ನೀವ್ ಹೇಳ್ದಂಗೆ 3 ತಿಂಗಳು 6 ತಿಂಗಳು ಇಲ್ಲ, ನಾವೆಲ್ಲ ಬಂದು ಈಗ ಒಂದೂವರೆ ತಿಂಗಳಾಗಿದೆ ಅಷ್ಟೇ. ಬಟ್ ನಮ್ಮ ಒಳಗೇನೆ ಸಣ್ಣ ಸಣ್ಣ ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಆದ್ರೂನು ಎಲ್ಲ ಚರ್ಚೆಗೆ ಬರ್ತಾ ಇರುತ್ತೆ ನಮ್ಮ ಮಧ್ಯ. ಹಾಗೆ ಇವತ್ತು ನಮ್ಗೆ ಸರಿಯಾದ ಕ್ಲಾರಿಟಿ ಸಿಗ್ತಾ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಹೆಚ್ಚು ಹೆಚ್ಚು ನಾವು ಇದ್ರೊಳಗೆ ತೊಡಗಿಸ್ಕೊಂಡಾಗ, ಸಾಧನೆಗಳನ್ನ ಮಾಡಿದಾಗಷ್ಟೇ ನಾವು ಅದರ ಜ್ಞಾನ ಸಂಪಾದನೆಯನ್ನ ಮಾಡ್ಕೊಂಡಾಗಷ್ಟೇ ನಮ್ಗೆ ಅದು ತಿಳಿತಾ ಹೋಗೋದು, ಅನುಭವಕ್ಕೆ ಬರೋದು, ಅನುಭವಿಸೋದು. ಅಲ್ಲಿವರೆಗೂ ನಾವು ಯಾವ ಅನುಭವಗಳನ್ನ ಹಂಚ್ಕೊಳ್ದೆ ಇರೋದು ಬಹಳ ಶ್ರೇಷ್ಠ ಅಂತ ಅನ್ಸುತ್ತೆ. ನಾವು ಫಸ್ಟ್ ಅದನ್ನ ನಮ್ಮೊಳಗೆ ನಾವು ಅನುಭವಿಸಿದಾಗ ಅಂತರ್ಗತವಾದಾಗ್ಲೇ ಮಾತ್ರ ಅದನ್ನ ನಾವು ಸಾರ್ವಜನಿಕವಾಗಿ ಹೇಳ್ಬೋದು. ಅದಕ್ಕೆ ಉಮೇಶ್ ಸರ್ ಹೇಳ್ದಾಗೆ ಧ್ಯಾನ ಒಂದೇ ಮೂಲ. ಪತ್ರಿಜಿ ಅವ್ರಿಗೆ ಹೇಳಿದ್ ಯಾರ ಹತ್ರನೇ ನಾವು ಹೋಗಿ ಏನೇ ಸೊಲ್ಯೂಷನ್ ಕೇಳಿದ್ರು ಅವ್ರು ಕೊಡೋ ಉತ್ತರ ನಮ್ಮೊಳಗೆ ಇದೆ. ಅದೇನು ಅಂದ್ರೆ ಧ್ಯಾನ ಸಾಧನೆಯಿಂದ ಜ್ಞಾನ ಜೊತೆಗೆ ಜ್ಞಾನ ಸಂಪಾದನೆ ಆಗ್ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಅದರದ ಕೊರತೆ ಜಾಸ್ತಿ ಇದೆ ಜನಗಳಿಗೆ ಅಂತ ಹೇಳ್ತಾ ಇವತ್ತಿನ ಸ್ವಾಧ್ಯಾಯದಿಂದ ಇದನ್ನ ತಿಳ್ಕೊಂಡೆ ಸರ್. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು ಸರ್. ನಿಷ್ಕಾಮವಾಗಿ ಧ್ಯಾನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಸಂಪಾದನೆ ಮಾಡಿದ್ರೇನೆ ಜನರ ಲೋಕವನ್ನ ದಾಟೋದಕ್ಕಾಗುವುದು. ಜನರ ಲೋಕವನ್ನ ದಾಟದೆ ಹೋದ್ರೆ ಜನ್ಮ ತಗೊಂಡಿದ್ದು ಎಷ್ಟೇ, ಮತ್ತೆ ಜನ್ಮ. ಯಾಕೆಂದ್ರೆ ಈಗಾಗಲೇ 350 ಜನ್ಮ ಕಳೆದಾಗಿದೆ, ಜನರ ಲೋಕನೇ ದಾಟಿಲ್ಲ. 350 ಜನ್ಮಗಳು ಕಳೆದಿದೆ, ಜನರ ಲೋಕನೇ ದಾಟಕ್ಕಾಗ್ತಾ ಇಲ್ಲ. ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದೀವಿ ತಪ್ಪುಗಳನ್ನ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 350 ಜನ್ಮಗಳಲ್ಲೂ ಮತ್ತು ಲೌಕಿಕ 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 ಅದರಲ್ಲೇ ಬಿದ್ದು 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 ಏನ್ ಮಾಡ್ತಾ ಇದೀವಿ? ಇದ್ರಲ್ಲೇ ಮುಳುಗ್ತಾ ಇದೀವಿ, ಜನರ ಲೋಕವನ್ನೇ ದಾಟಕ್ ಆಗ್ತಾ ಇದೀವಿ. ಮೊದಲು ನಮ್ಮ ಗುರಿ ಏನಿರ್ಬೇಕು? ಸತ್ಯಲೋಕದ ಮಾತು ಆಮೇಲೆ ಇರ್ಲಿ,
ಜನರ ಲೋಕವನ್ನು ದಾಟುವ ಪ್ರಯತ್ನ ಮಾಡಬೇಕು. ದಾಟಬೇಕು ಅಂದ್ರೆ ಮೊದಲು ಆಸೆಗಳನ್ನ ಸ್ಟಾಪ್ ಮಾಡಬೇಕು. ಹಾಗಂತ ಏನು ಎಲ್ಲ ಬಿಡ್ಬೇಕು ಅಂತ ಹೇಳಿದ್ದಲ್ಲ, ಅದು ಸಿಗ್ತದೆ, ಅದ್ರ ಪಾಡಿಗೆ ಅದು ಸಿಗ್ತದೆ. ನೀವು ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗಿಲ್ಲ. ನೀವು ಹಣ, ದುಡ್ಡು, ಆಸ್ತಿ, ಅದು ಇದು, ಗಂಡ, ಹೆಂಡತಿ, ಮಕ್ಕಳು, ಅದಕ್ಕಾಗಿ ಹೊಸದಾಗಿ ನೀವು ಅದಕ್ಕೆ ಅಂತ ಕೋರಿಕೆಗಳನ್ನ ಇಟ್ಕೊಂಡು ಮಾಡ್ಬೇಕಾಗಿಲ್ಲ. ಅದು ತನ್ನಷ್ಟು ತಾನಾಗಿ ಸಿಗ್ತದೆ ಬೇಕಾದ ಸಮಯ ಬಂದಾಗ. ನಮ್ಮ ಗುರಿ ಏನಾಗಿರ್ಬೇಕು? ಜನರ ಲೋಕವನ್ನ ದಾಟಬೇಕು, ಸತ್ಯ ಲೋಕವನ್ನ ಹೋಗಿ ಸೇರಬೇಕು. ಅದರಲ್ಲಿ ಮೇಲಿನ ಯಾವ ಲೋಕಕ್ಕೆ ಸೇರಿದ್ರು ನಷ್ಟ ಏನಿಲ್ಲ. ಅಲ್ಲಿ ಪಾರಾದ ಹಾಗೆ, ಅವರು ಬಚಾವ್ ಆದ ಹಾಗೆ. ಆಮೇಲೆ ಹೆಂಗೋ ಮೇಲೆ ಹೋಗ್ಬಿಡ್ತಾರ ಅವ್ರು, ಮತ್ತೆ ಸಿಕ್ಕ ಹಾಕಿಕೊಳ್ಳೋದಿಲ್ಲ. ಆದ್ರೆ ಜನರ ಲೋಕದ ಒಳಗೆ ಇದ್ದವರು ಸಿಕ್ಕಾಕೊಳ್ತಾನೆ ಇರ್ತಾರೆ. ಮೋಹ ಮಾಯೆಯಲ್ಲೇ ಸಿಕ್ಕಾಕೊಳ್ತಾ ಇರ್ತಾರೆ, ಸಂಸಾರದಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಆಸೆಗಳು ಒಂದಾದ್ಮೇಲೆ ಒಂದ್ ಬಂತು ಅಂದ್ರೆ ಇನ್ನೊಂದು ಬೇಕು ಅಂತ ಆಸೆ ಬರ್ತದೆ. ಅದು ಬರ್ತದ ಹಾಗೆ ಮತ್ತೂ ಬೇಕು ಅಂತ ಆಸೆ ಬರ್ತದೆ. ಅದು ಬೇಕು ಮತ್ತು ಆಸೆ ಅನ್ನೋ ಬುದ್ಧ ಮೊದಲನೇ ಹೇಳಿದ್ದೇನು? ಆಸೆಯೇ ದುಃಖಕ್ಕೆ ಮೂಲ. ಆಸೆಯೇ ದುಃಖಕ್ಕೆ ಮೂಲ. ಇವತ್ತು ಎಲ್ಲ ದುಃಖ ಪಡ್ತಾ ಇರೋದರ ಮೂಲ ಯಾವುದು? ಆಸೆ. ಆಸೆಯನ್ನ ಬಿಡೋದರಿಂದ ಏನಾಗ್ತದೆ? ದುಃಖದಿಂದ ಹೊರಗೆ ಬರಬಹುದು. ಹಾಗಾದ್ರೆ ಆಸೆ ಬಿಡ್ಲಿಕ್ಕೆ ಏನು ಮಾರ್ಗ? ಅಷ್ಟಾಂಗ ಮಾರ್ಗಗಳನ್ನ ತಿಳಿಸಿದ್ರು. ನೋಡಿ ಎಷ್ಟು ಸರಳವಾಗಿ ಅರ್ಥ ಮಾಡ್ಕೊಂಡು. ಆಸೆ ಬಿಡೋದು ಅಂತ ಎಲ್ಲ ಬಿಡೋದಲ್ಲ, ಅದ್ ಬಂದೇ ಬರ್ತದೆ, ಉಳಿದುದೆಲ್ಲ ಬಂದೇ ಬರ್ತದೆ. ಆದ್ರೆ ಗುರಿ ಯಾವುದಾಗಿರ್ಬೇಕು? ಆತ್ಮದ ಉನ್ನತಿಯೇ ನಮ್ಮ ಗುರಿಯಾಗಿರ್ಬೇಕು. ಆತ್ಮದ ಉನ್ನತಿಯನ್ನ ಯಾರು ಗುರಿಯಾಗಿ ಇಟ್ಕೊಂಡಿರ್ತಾರೋ ಅವರು ಬಚಾವಾಗ್ತಾರೆ. ಅದೇ ಸತ್ಯವಾದ ಜ್ಞಾನ. ಇದನ್ನ ಯಾರು ಹೇಳ್ತಾ ಇದ್ದಾರೋ ಅವರು ಸತ್ಯವಾದ ಜ್ಞಾನವನ್ನೇ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನೋಡಿ, ಮೆಹರ್ ಬಾಬಾ ಸಂದೇಶದಲ್ಲಿ ಮೆಹರ್ ಬಾಬಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಹೇಗಿರ್ತಾರೋ ಅಂತವರೇ ಅವರಿಗೆ ಗುರುಗಳಾಗಿ ಸಿಗ್ತಾರೆ ಅಂತ. ಆಸೆ ಪಡುವವರಿಗೆ, ಆಸೆ ಬರುಕರಿಗೆ ಅಂತ ಗುರುಗಳೇ ಸಿಗ್ತಾರೆ ವಿಧವಾಗಿ. ನೋಡಿ, ಇಲ್ಲ ಇರ್ತದ, ನಾನು ನೋಡ್ತಾ ಇದ್ದೆ ಆಗ್ಲಿ. ಅಂದ್ರೆ ಯಾರು ಹಿಂಗೆ ಆಸೆ ಪಡ್ತಾರೋ ಅಂದ್ರೆ ಅವ್ರ ಮತಿ ಹೇಗಿರ್ತದೋ ಅಂತವ್ರೇ ಅವರಿಗೆ ಸಿಗ್ತಾರೆ. ಹಾಗಾಗಿ ಯಾರಿಗೆ ಸತ್ಯನೇ ಬೇಕು, ನನಗೆ ಭಗವಂತನೇ ಬೇಕು, ದೇವರೇ ಬೇಕು ಅನ್ನುವ ಜ್ಞಾನದಲ್ಲಿ ಇರ್ತಾರೋ, ಅನ್ನುವ ಅರಿವಿನಲ್ಲಿ ಇರ್ತಾರೋ ಅಂತವರಿಗೆ ಅಂತಹ ಗುರುಗಳೇ ಸಿಗ್ತಾರೆ. ಸತ್ಯವನ್ನ ಬೋಧನೆ ಮಾಡುವವರು, ಆತ್ಮದ ಉನ್ನತಿಗಾಗಿ ಬೋಧನೆ ಮಾಡುವವರು. ಅವರನ್ನ ಅಡ್ಡಾಗಿ ಏನೇನೋ ಹೋಗಿ ಕನ್ಫ್ಯೂಸ್ ಆಗಿ ಅದನ್ನೂ ಮಾಡ್ಲಿಲ್ಲ, ಇದನ್ನೂ ಮಾಡ್ಲಿಲ್ಲ, ಅದು ಏನೂ ಆಗದ ಸ್ಥಿತಿಗೆ ಹೋಗೋದಿಲ್ಲ. ಅವರು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ಜ್ಞಾನವನ್ನ ಪಡೆದು ಹೊಂದಬೇಕಾದ ಉನ್ನತ ಸ್ಥಿತಿಯನ್ನು ಹೊಂದುತ್ತಾರೆ. ವಿನಾಯಕ್ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತಿನ ಪದ್ಯದಲ್ಲಿ ಸರ್ ಅಂದ್ರೆ ನಾವು ಲೌಕಿಕ ಕೋರಿಕೆಗಳಿಗೆ ಎಂದೂ ಧ್ಯಾನ ಮಾಡಬಾರ್ದು ಅಂತ ಕಲ್ತ್ಕೊಂಡು ಸರ್. ಯಾಕಂದ್ರೆ ಏನಾಗುತ್ತೆ ಸರ್, ನಾವು ಲೌಕಿಕ ಕೋರಿಕೆಗಳಿಗೆ ಏನ್ ಧ್ಯಾನ ಮಾಡ್ತೀವಲ್ಲ, ಜನಲೋಕದ ದಾಟಕ್ ಆಗೋದಿಲ್ಲ ಸರ್. ಅಂದ್ರೆ ನಾವು ಯಾವಾಗ್ಲೂ ಜನಲೋಕ ಹೋಗ್ತೀವಿ, ಮತ್ತೆ ಭೂಮಿಯಲ್ಲಿ ಹುಟ್ಟು ಬರ್ತಾ ಇರ್ತೀವಿ. ಹಾಗಾಗಿ ನಾವು ಲೌಕಿಕ ಪ್ರಾಪಂಚಿಕ ಒಂದು ಆಸೆಗಳಿಗಾಗಿ, ಕೋರಿಕೆಗಳಾಗಿ ಎಂದು ಧ್ಯಾನ ಮಾಡಬಾರ್ದು. ಆಮೇಲೆ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಆತ್ಮ ಉನ್ನತಿಗಾಗಿ ಧ್ಯಾನ ಮಾಡ್ಬೇಕು ಸರ್. ಆಮೇಲೆ ಯಾವುದೇ ದೇಹದ ಲಾಭಗಳಿಗಾಗಿ ಧ್ಯಾನ ಮಾಡಬಾರ್ದು ಸರ್. ನಾವು ಯಾವಾಗ ನಾವು ಹೀಗೆ ಪ್ರಾಪಂಚಿಕ ಅಥವಾ ನಮ್ಮ ಆ ದೇಹದ ಆಸೆಗಳಿಗೆ ಧ್ಯಾನ ಮಾಡ್ತೀವೋ ಅವಾಗ ನಾವು ಉನ್ನತ ಲೋಕಗಳಿಗೆ ಹೋಗಕ್ ಆಗೋದಿಲ್ಲ. ಆಮೇಲೆ ನಾವು ಕೆಲವೊಂದು ಸರಿ ನಾವು ಸಾಧನೆ ಅಂದ್ರೆ ಸರಿ ನಾವು ಆತ್ಮದ ಉನ್ನತಿಗೆ ಏನ್ ಸಾಧನೆ ಮಾಡ್ತೀವಲ್ಲ, ಪ್ರಕೃತಿಯಿಂದ ಕೆಲವೊಂದು ಪರೀಕ್ಷೆಗಳು ಬರ್ತವೆ. ಅಂದ್ರೆ ನಮ್ಗೆ ಈಗ ಥರ್ಡ್ ಐ ಓಪನ್ ಆಯ್ತು, ಆ ಟೈಪ್ ಸಿದ್ಧಿಗಳು ಬರ್ತವೆ. ಆ ಸಿದ್ಧಿಗಳಿಂದ ನಾವು ಅದನ್ನ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಬೇಕು. ಬಟ್ ಅದೇ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಮುಳುಗ್ ಹೋಗ್ಬಾರ್ದು. ಅದನ್ನ ಬಂದಿರೋ ಸಿದ್ಧಿಗಳನ್ನ ನಮ್ಮ ಆತ್ಮ ಉನ್ನತಿಗಾಗಿ ಮೇಜರ್ ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಮಾಡ್ಕೊಂಡ್ರು ಅದರಲ್ಲೇ ಮುಳುಗಬಾರ್ದು, ನಮ್ಮ ಆತ್ಮ ಉನ್ನತಿಗಾಗಿ ಉಪಯೋಗ ಮಾಡ್ಕೋಬೇಕು ಸರ್. ಆಮೇಲೆ ಸರ್ ನಮ್ಗೆ ಯಾವಾಗ ಧ್ಯಾನ ಸ್ಟಾರ್ಟ್ ಮಾಡ್ತೀವಲ್ಲ, ಅಂದ್ರೆ ಆತ್ಮ ಉನ್ನತಿಗಾಗಿ ಸ್ಟಾರ್ಟ್ ಮಾಡ್ತೀವಿ, ಈ ಸಿದ್ಧಿಗಳು ಪ್ರಾರಂಭಿಕ ಹಂತದಲ್ಲಿ ಸಿಗ್ತವೆ. ಸಿದ್ಧಿ ಬಂದಾಗ ಅದನ್ನ ಈ ಸಿದ್ಧಿ ನಮ್ಗೆ ಲಭಿಸಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಅದು ನಮ್ಮಲ್ಲಿ ಪ್ರದರ್ಶನ ಮಾಡಬಾರ್ದು, ಪ್ರದರ್ಶನ ಮಾಡ್ಬಾರ್ದು. ಎಸ್ ಸರ್, ಅದು ಯಾರಿಗೂ ಹೇಳ್ಕೊಳಕ್ ಹೋಗ್ಬಾರ್ದು. ಅಂದ್ರೆ ಸರ್ ಥರ್ಡ್ ಐ ಓಪನ್ ಆಗಿದೆ, ನಂಗೆ ಸಿದ್ಧಿ ಆಗಿದೆ, ನಾ ರೋಗ ಗುಣಮುಖ ಮಾಡ್ತೀನಿ ಅಂತ ಯಾರಿಗೂ ಹೇಳಕ್ ಹೋಗ್ಬಾರ್ದು ಸರ್. ಅದಕ್ಕೆ ಉದಾಹರಣೆ ಆಂಜನೇಯ ಸ್ವಾಮಿ. ಹಾ ಸರ್, ಎಸ್ ಸರ್.
ಅವ್ರಿಗೆ ಅಷ್ಟತಿಥಿಗಳು ಇತ್ತು, ಯಾರಿಗೋ ಯಾವಾಗ ಸಮಯ ಬಂತು ಆ ಸಮಯದಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಹೊರತು ಅದನ್ನ ನಾನು ಬಲಿಷ್ಠ, ನಾ ಇಷ್ಟು ಮಾಡ್ತೇನೆ ಅಂತ ಯಾರಿಗೂ ಹೇಳ್ಕೊಳಕ್ ಹೋಗ್ಲಿತ್ತರ ಅಂದ. ಆಮೇಲೆ ಸರ್ ಈ ಸಿದ್ಧಿಯಲ್ಲಿ ಸರ್ ಯಾವಾಗ ನಾವು ಸೇವೆ ಮಾಡ್ತೀವಿ ಸರ್, ಸೇವೆ ಮಾಡಿದಾಗ ನಾವು ಮಹಾಲೋಕ ಹೋಗಿ ಸೇರ್ಕೋಬಹುದು ಸರ್. ಅಂದ್ರೆ ಈಗ ಯಾರು ನಾವು ಸೇವೆ, ನಿಸ್ವಾರ್ಥ ಸೇವೆ, ಈಗ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಮದರ್ ತೆರೇಸಾ ಆಗಿರ್ಬೋದು, ಅವ್ರು ಬಹಳ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡಿರ್ತಾರೆ ಸರ್. ಯಾವಾಗ ಏನೋ ಒಂದು ನಮ್ಗೆ ಒಳ್ಳೆ ಹೆಲ್ಪ್ ಆಗ್ಲಿ ಅಂತ ಏನೂ ಮಾಡ್ಲಿಲ್ಲ, ಹಂಗಾಗಿ ಅವರು ಮಹಾಲೋಕ ಹೋದ್ರು ಸರ್ ಅವರು. ಆಮೇಲೆ ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾರೋ ಅವರು ತಪ್ಪಲೋಕ ಸೇರ್ಕೊಳ್ತಾರೆ ಸರ್ ಅಂತ ಈ ಬಗ್ಗೆ ಸಾಧ್ಯ ಹೇಳಿದ್ರಿ ಸರ್. ಇಷ್ಟು ತಿಳ್ಕೊಂಡು ತೀವ್ರ ಧ್ಯಾನ ಸಾಧನೆ ನಿರಂತರ ಅಂದ್ರೆ ನಾವು ತುಡಿತಾ ಇರ್ಬೇಕು ಸರ್. ಅಂದ್ರೆ ನಂಗೆ ಆ ಟೈಪ್ ಇದ್ದಾಗ ಸರ್ ತೀವ್ರವಾದ ಧ್ಯಾನ ಸಾಧನೆ ಯಾರು ಜಾಸ್ತಿ ತಪಸ್ಸನ್ನ ಹಾಗೆ ಮಾಡ್ತಾರೋ ಅವರು ತಪೋಲೋಕ ಸೇರಿಕೊಳ್ತಾರೆ. ಜೊತೆಗೆ ಸೇವೆಯನ್ನು ಸೇರಿ ಮಾಡಿದವರು ಮಹಾಲೋಕವನ್ನು ದಾಟಿ ಹೋಗ್ತಾರೆ. ಮಹಾಲೋಕವನ್ನು ಬರೀ ಸೇವೆ ಮಾಡಿದವರು ಮಹಾಲೋಕಕ್ಕೆ ಹೋದರು, ತಪಸ್ಸು ಮಾಡಿದವರು ತಪೋಲೋಕಕ್ಕೆ ಹೋದರು. ಆದರೆ ಯಾರು ಜ್ಞಾನವನ್ನ ಸಂಪಾದನೆ ಮಾಡ್ತಾರೋ, ಆ ಜ್ಞಾನವನ್ನ ಸ್ವತಃ ತಾನು ಅನುಭವಕ್ಕೆ ತಂದುಕೊಳ್ತಾರೋ ಅವರು ಮಾತ್ರ, ಅಂದ್ರೆ ಸತ್ಯವನ್ನ ಅನುಭವಕ್ಕೆ ತಂದುಕೊಳ್ಳುವರು, ಅವರು ಮಾತ್ರ ಸತ್ಯ ಲೋಕವನ್ನು ಹೋಗಿ ಸೇರ್ತಾರೆ. ಅಂದ್ರೆ ಪರಮಾತ್ಮ ಸ್ಥಿತಿ, ಆ ಸ್ಥಿತಿಯಲ್ಲಿದ್ದರೆ ಮಾತ್ರ ಅವರು ಸತ್ಯ ಲೋಕವನ್ನು ಹೋಗಿ ಸೇರೋದು. ಎಷ್ಟು ತಪಸ್ಸು ಮಾಡಿ ಧ್ಯಾನ ಮಾಡಿದ್ರು ಅವರು ತಪಸ್ಸು ಮಾತ್ರ ಸೇರಬಲ್ಲರೇ ಹೊರತು ಸತ್ಯ ಲೋಕವನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇ ತಿಳ್ಕೊಂಡಿದ್ರೆ ಸರ್, ನಾವು ಯಾವಾಗ ನಾವು ಜನಲೋಕ ದಾಟಿ ಹೋಗ್ಬಿಟ್ರು ಅಂದ್ರೆ ಮತ್ತೆ ನಮಗೆ ಅದು ನಾವು ಹೊಳ್ಳಿ ಜನಲೋಕ ಅಂದ್ರೆ ನಾವು ನೆಕ್ಸ್ಟ್ ಜನ್ಮ ತಗೊಂಡ್ರು ಒಂದು ಬೋಧಿಸುವ ಹಾಗೆ ಒಳ್ಳೆ ಜನ್ಮ ಬರುತ್ತೆ ಸರ್. ಕಲಿಯುವ ಜನ್ಮಗಳು, ಬೋಧಿಸುವ ಜನ್ಮಗಳು ಅಂತ 2 ಜನ್ಮ ಇರ್ತದೆ. ಜನರ ಲೋಕದಿಂದ ಕೆಳಗೆ ಬರುವವರೆಲ್ಲರೂ ಕಲಿತುಕೊಳ್ಳುವ ಜನ್ಮಗಳು. ಜನರ ಲೋಕದ ಮೇಲಿನಿಂದ ಬರುವ ಜನ್ಮಗಳು ಬೋಧಿಸುವ ಜನ್ಮಗಳು. ಅಂದ್ರೆ ಸದ್ಗುರು ಸ್ಥಾನದಲ್ಲಿ ಇರ್ತಾರೆ. ಗುರುಗಳ ಸ್ಥಾನದಲ್ಲಿ ಇರ್ತಾರೆ. ಮತ್ತೆ ಅವರು ಜ್ಞಾನವನ್ನ ಹೇಳಿಕೊಡ್ತಾರೆ, ಸತ್ಯ ಜ್ಞಾನವನ್ನ ಹೇಳಿಕೊಡ್ತಾರೆ. ಆ ಮೂಲಕ ಅವರು ಕೂಡ ಜ್ಞಾನವನ್ನ ಹೇಳ್ತಾ, ಜ್ಞಾನವನ್ನ ಹಂಚ್ತಾ ಅವರು ಮತ್ತೆ ಉನ್ನತ ಲೋಕಗಳನ್ನ ಪಡ್ಕೊಳ್ತಾರೆ. ಈಗ ನೋಡಿ, ಪತ್ರಿಜಿ ಗುರುಗಳು ಹೇಳಿದ್ದಾರೆ, ಗಾಂಧೀಜಿಯವರು ಧ್ಯಾನ ಮಾಡ್ಲಿಲ್ಲ, ಬರೇ ಸೇವೆ ಮಾಡಿದ್ರು, ಅವರು ಮಹಾಲೋಕಕ್ಕೆ ಹೋದ್ರು. ಆದ್ರೆ ಪುನಃ ಜನ್ಮ ತಗೊಂಡ್ ಬಂದಿದ್ರಂತೆ. ಯಾರು? ಮಹಾತ್ಮ ಗಾಂಧೀಜಿಯವರು ಪುನಃ ಜನ್ಮ ತಗೊಂಡು ಬಂದು ಧ್ಯಾನ ಮಾಡಿದ್ರಂತೆ ಅವರು. ಪತ್ರಿಜಿ ಗುರುಗಳೇ ಹೇಳಿದ್ರು, ಬರೀ ಧ್ಯಾನ ಮಾಡಿ ಮತ್ತೆ ಪುನಃ ಅವರು ಸ್ವಲ್ಪ ಧ್ಯಾನದ ಬ್ಯಾಲೆನ್ಸ್ ಏನಿತ್ತು ಅದನ್ನ ಮುಗಿಸ್ಕೊಂಡು ಅವ್ರು ಪುನಃ ಹೋದ್ರಂತೆ. ತಪೋಲೋಕಕ್ಕೆ ಹೋಗಿರ್ಬೋದು. ಅಂದ್ರೆ ಬರೀ ಸೇವೆ ಮಾಡಿದ್ರು ಅದು ಪರಿಪೂರ್ಣ ಆಗೋದಿಲ್ಲ, ಬರೇ ಧ್ಯಾನ ಮಾಡಿದ್ರು ಪರಿಪೂರ್ಣ ಆಗೋದಿಲ್ಲ, ಬರೇ ನಾವು ಜ್ಞಾನ ಸಂಪಾದನೆ ಅಂದ್ರೂ ಅದು ಪರಿಪೂರ್ಣ ಆಗೋದಿಲ್ಲ. ಅಂದ್ರೆ ಅದು ಅನುಭವಕ್ಕೆ ಬರುವುದು ಮುಖ್ಯ. ಅನುಭವ ಜ್ಞಾನ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾವು ಹೇಳೋದು ದಿನ ಪಂಚಶೀಲ ತತ್ವ, ಅದು ನಾವು ಪ್ರತಿನಿತ್ಯ ಪಾಲನೆ ಮಾಡಿದ್ರೆ ಆ ಒಂದು ಸಾಧನೆ ಪರಿಪೂರ್ಣವಾಗ್ತದೆ. ಯಾವ್ದು ಮನಸ್ಸು ಚಂಚಲ ಇರಲ್ಲ ಸರ್. ನಾವು ಪಂಚಶೀಲ ತತ್ವ ಮಾಡಿದಾಗ ನಮ್ಗೆ ಯಾವಾಗಲೂ ಅಷ್ಟು ಮೈಂಡ್ ಡೈವರ್ಟ್ ಆಗಲ್ಲ, ಯಾವಾಗಲೂ ಒಂದು ಹಾದಿ ಇರ್ತೀವಿ ಸರ್. ಈಗ ನಂಗೆ ಇದು ನಾವು ಗುಡಾಕೇಶ ಮಾಡ್ದಾಗಿಂದ ಸರ್, ಮುಂಚೆ ಬಹಳ ಕಷ್ಟ ಆಯ್ತು ಸರ್. 6 ತಿಂಗಳು ಮಾಡಕ್ ಆಗ್ತಿರ್ಲಿಲ್ಲ ನಂಗೆ. ಮಾಡ್ತಿದ್ದೆ, ಮತ್ತೆ ಮಲಗ್ಬಿಡ್ತಿದ್ದೆ. ಈಗ ಒಂದ್ ವಾರ ಆಯ್ತು ಸರ್, ಈಗ ಎಂದೂ ಅಷ್ಟು ನಿದ್ದೆ ಬರ್ತಿಲ್ಲ. ಅಂದ್ರೆ ನೀವ್ ಹೇಳ್ದಂಗೆ ಬೇಗ ಸ್ವಲ್ಪ ಮಿತವಾಗಿ ತಿಂದ್ಬಿಟ್ಟು ಧ್ಯಾನ ಮಾಡಿದಾಗ ಮುಂಚೆ ಬಹಳ ಮೈಕೆ ನೋವು ಹಾಕಿತ್ತು ಸರ್. ಅಂದ್ರೆ ಕತ್ತಲ್ ನೋವು ಆಗ್ತಿತ್ತು. ಈಗೆಲ್ಲ ಅಷ್ಟೆಲ್ಲ ಆಗ್ತಿಲ್ಲ ಸರ್. ಆಳವಾಗಿ ಧ್ಯಾನ ಹೋಗ್ತೀನಿ ಅಷ್ಟು. ಈಗ ಸ್ವಲ್ಪ ಈಜಿ ಅಂತ ಇದೆ ಸರ್ ನಂಗೆ. ನಾ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಆಮೇಲೆ ಯಾವ್ದೇ ನಮ್ಗೀಗ ನಾವು ಕೆಲಸ ಮಾಡೋಕೆ ಅಂದ್ರೆ ಪರ್ಸನಲ್ ಲೈಫ್ ಇರ್ಲಿ ಸರ್, ಪ್ರೊಫೆಷನಲ್ ಲೈಫ್ ಇರ್ಲಿ, ಎಲ್ಲದಕ್ಕೂ ನ್ಯೂಟ್ರಲ್ ಇರ್ತೀವಿ ಸರ್ ನಾವು. ಅದು ಏನೋ ಒಂದು ಟೆನ್ಷನ್ ಬರ್ಲಿ, ಏನೋ ಬರ್ಲಿ, ನಮ್ಗೆ ಅದು ನಮ್ಮ ಮನಸ್ಸಿನ ಅಷ್ಟು ಪ್ರಭಾವ ಬೀಳಲ್ಲ ಸರ್. ನಾವು ಅದನ್ನ ನ್ಯೂಟ್ರಲ್ ಆಗಿರ್ತೀವಿ ಸರ್. ಅದೊಂದು ನಂಗೆ ಅನುಭವ ಆಗಿದೆ ಸರ್. ವೆರಿ ಗುಡ್ ಸರ್. ಹೇಗೆ ಸರ್? ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ಸರ್, ನಾನು ಇವತ್ತು ಲೇಟ್ ಆಗಿ ಜಾಯಿನ್ ಆದ, ಏನ್ ಬರ್ತಾ ಇಲ್ಲ ಯೋಜನೆ. ಇಷ್ಟು ದಿವಸ ಏನ್ ತಿಳ್ಕೊಂಡಿದ್ರಿ ಹೇಳಿ ಹೋಗ್ಲಿ. ಓಕೆ, ಇಷ್ಟು ದಿವಸ ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ನಾವು ದೇಹ ಅಲ್ಲ ಆತ್ಮ. ನಾವು ದೇಹಕ್ಕಾಗಿ ಶ್ರಮಿಸಬಾರ್ದು, ಆತ್ಮಕ್ಕಾಗಿ ಶ್ರಮಿಸ್ಬೇಕು. ಯಾವಾಗ್ಲೂ ಕರ್ಮವನ್ನು ಮಾಡ್ಬೇಕು.
ಕೋರಿಕೆಗಳಿಂದ ಹೋಗ್ಬಾರ್ದು, ಯಾವುದೇ ಅನುಭವಗಳಿಂದ ಹೋಗ್ಬಾರ್ದು. ಗಳನ್ನಾಡದೆ ಮೌನ ಧ್ಯಾನವನ್ನ ಮಾಡ್ಬೇಕು. ಮತ್ತೆ ನಮ್ಮ ಒಂದು ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ ನಿಮ್ಗೆ. ಕೇಳಿಸ್ತಿಲ್ಲ ಸರ್. ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಮೊಬೈಲ್ ಹತ್ರ ಇಟ್ಕೊಂಡು. ಸರ್, ನಾವು ದೇಹ ಅಲ್ಲ ಆತ್ಮ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾವು ದೇಹಕ್ಕಾಗಿ ಶ್ರಮಿಸಬಾರ್ದು, ಆತ್ಮಕ್ಕಾಗಿ ನಾವು ಅತಿ ಹೆಚ್ಚು ಗಮನವನ್ನ ಕೊಡ್ಬೇಕು. ನಾವು ಆತ್ಮ ಆರಾಧನೆ ಮಾಡ್ಬೇಕು. ನಾವು ದೇಹ ಅಲ್ಲ ಆತ್ಮ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕಲ್ತಿದ್ವಿ. ಮತ್ತೆ ನಾವು ಯಾವುದೇ ಕೋರಿಕೆಗಳು ಸಂಕಲ್ಪ ಮಾಡಬಾರ್ದು. ನಾವು ಒಂದು ಕೋರಿಕೆಗಳಿಂದ ಹೋಗೋದಾಗ್ಲಿ, ಅನುಭವಗಳಿಂದ ಹೋಗೋದಾಗ್ಲಿ ಮಾಡಿದ್ರೆ ನಮ್ಗೆ ಅಲ್ಲಿ ಆತ್ಮ ಉನ್ನತಿ ಆಗೋದಿಲ್ಲ. ಬರೀ ಈ ಒಂದು ಭೋಗ ಜೀವನ ನಾವು ಅಲ್ಲಿಗೆ ಸೀಮಿತ ಆಗಿಬಿಡ್ತೀವಿ. ಹಾಗಾಗಿ ನಾವು ನಿಷ್ಕಾಮ ಕರ್ಮವನ್ನ ಮಾಡ್ತಾ ನಾವು ಆತ್ಮ ಉನ್ನತಿಗಾಗಿ ಶ್ರಮಿಸ್ತಾ ಹೋದ್ರೆ ನಮ್ ಒಂದು ಈ ಒಂದು ಆಧ್ಯಾತ್ಮಿಕ ಜೀವನ ಕೂಡ ಉನ್ನತವಾಗಿರ್ತದ. ನಾವು ಯಾವುದೇ ರೀತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಗುಣಗಳ ಪರಿವರ್ತನೆ ಆಗ್ತದ ಈ ರೀತಿ ಮಾಡೋದ್ರಿಂದ. ನಾವು ಯಾವ್ದಾದ್ರು ಗೈಡೆಡ್ ಮೆಡಿಟೇಷನ್ ಅಥವಾ ಮ್ಯೂಸಿಕ್ ಮೆಡಿಟೇಷನ್ಗೆ ನಾವು ಹೋದ್ರೆ ನಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗಂಗಿಲ್ಲ ಅನ್ನೋದನ್ನ ತಿಳ್ಕೊಂಡಿದ್ವಿ ಸರ್. ಮತ್ತೆ ನಾವು ಯಾವ್ದಾದ್ರು ಬರ್ತಾ ಇಲ್ಲ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು, ವೆರಿ ಗುಡ್. ಶ್ವೇತಾ ಮಾಸ್ಟರ್ ಮಾತಾಡಿ. ಕೇಳಿಸ್ತಾ ಇಲ್ಲ ಮೇಡಮ್ ವಾಯ್ಸ್. ಹಾ, ದೇಶದ ಆತ್ಮ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗಿದೆ ಸರ್. ಹಾಗಾಗಿ ಆತ್ಮಕ್ಕೆ ಲಾಭ ನೀಡುವ ಕೆಲಸಗಳನ್ನೇ ಮಾಡ್ಬೇಕು. ಧ್ಯಾನದಿಂದ ಜ್ಞಾನವನ್ನೇ ಬೇಕು. ಧ್ಯಾನ ಮಾಡೋದು ಜ್ಞಾನಕ್ಕಾಗಿಯೇ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗಿದೆ. ಮತ್ತೆ ಮರಣಿಸುವ ಮುಂಚೆ ಮರಣಿಸು ಅನ್ನೋ ಟಾಪಿಕ್ ತುಂಬಾ ಜ್ಞಾನವನ್ನ ಕೊಡುತ್ತೆ. ಆ ಟಾಪಿಕ್ ನಮಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದೀರಿ ಸರ್. ಅಂದ್ರೆ ಮರಣದ ನಂತರ ಏನಾಗತ್ತೋ ಅದನ್ನ ನಾನು ಮರಣಕ್ಕಿಂತ ಮುಂಚೆನೆ ತಿಳ್ಕೋಬೇಕು ಅಂದಾಗ, ಮರಣದ ನಂತರ ಜರುಗೋದನ್ನ ನಾನು ಮರಣಕ್ ಮುಂಚೆನೆ ತಿಳ್ಕೊಂಡ್ಬಿಟ್ರೆ, ಮರಣಿಸಿದ ನಂತರ ನನಗೆ ಮಾಸ್ಟರ್ಸ್ಗಳು ಬಂದಾಗ ಆಗ್ಲಿ ನಾನು ದೇಹ ಭಾವನೆದಿಂದ, ಮಮಕಾರದಿಂದ, ಅಜ್ಞಾನದಿಂದ ಇಲ್ಲೇ ಇರೋಲ್ಲ, ಪ್ರೇತಾತ್ಮ ಆಗಲ್ಲ. ನಾನು ಸರಿಯಾಗಿ ಮಾಸ್ಟರ್ಗಳ ಜೊತೆ ಹೋಗಿ ಸೇರ್ಕೊಳ್ತೀನಿ. ನೆಕ್ಸ್ಟ್ ನನ್ನ ಉನ್ನತಿಗಾಗಿ ನಾನು ಹೋಗ್ತೀನಿ ಅನ್ನೋದು ಈ ಮರಣಿಸುವ ಮುಂಚೆ ಮರಣಿಸು ಅನ್ನೋ ಟಾಪಿಕ್ ಇಂದ ಅರ್ಥ ಆಗತ್ತೆ. ಮತ್ತೆ ಜನಲೋಕದಿಂದ ಮೇಲ್ ಹೋಗಕ್ಕೇನೆ ಪ್ರಯತ್ನ ಮಾಡ್ಬೇಕು. ಸರಿಯಾದ ಧ್ಯಾನ ಮಾಡಿದ್ರೆ ನಾವು ಅದ್ರ ಮೇಲೆ ಹೋಗೋದು ಅನ್ನೋದು ಅರ್ಥ ಆಗ್ತಿದೆ ಸರ್. ಗೈಡಿಂಗು, ಮ್ಯೂಸಿಕ್ ಇವುಗಳಿಂದ ನಾವು ಮನಸ್ಸು ಸ್ಥಿತಿಯಲ್ಲಿ ಇರ್ತೀವಿ. ನಾವು ಆತ್ಮ, ಹಾಗಾಗಿ ಆತ್ಮ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಕೇವಲ ಶ್ವಾಸದ ಮೇಲೆ ಗಮನ ಮಾತ್ರ ಧ್ಯಾನ ಮಾಡ್ಬೇಕು ಅನ್ನೋದು ನನಗ ಅರ್ಥ ಆಗಿದೆ. ಮಕ್ಕಳಿಗಾಗಿ ಎಲ್ಲ ಧ್ಯಾನ ಅನ್ನೋದು ಜ್ಞಾನಕ್ಕಾಗಿ, ಜ್ಞಾನಕ್ಕೇನೆ ಮಹತ್ವ. ವೆರಿ ಗುಡ್ ಮೇಡಮ್. ಓಕೆ ಮಾಸ್ಟರ್, ನಾವೆಲ್ಲರೂ ಧ್ಯಾನ ಶುರು ಮಾಡೋಣ.